ದಲ್ಲಿ ಶ್ರೀಮನ್ನಿಜುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗ ನೀತಿ ಕ್ರಿಯಾಚಾರ್ಯ ಸ್ಥಳದ 15ನೇ ಪದ್ಯದಲ್ಲಿ ನಿನ್ನೆ ದಿವಸ ಹಿತವಿದು ಅಹಿತವಿದು ಎಂದು ಅತಿಶಯಿಸಿ ತಿಳಿಯುವುದೇ ಉತ್ತಮ ಅನ್ನುವಂಥ ವಾಕ್ಯವನ್ನ ಉಪದೇಶ ಮಾಡ್ತಾ ಬಂದರು. ಅಂದ್ರೆ ಜಗತ್ತಿನಲ್ಲಿ ನಮಗೆ ಯಾವುದು ಹಿತ ಮಾಡ್ತದ ಯಾವುದು ಅಹಿತ ಮಾಡ್ತದ ಇದನ್ನ ವಿಶೇಷವಾಗಿ ವಿಚಾರ ಮಾಡಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಭೋಗಗಳೇ ನಮಗೆ ಹಿತವನ್ನ ಉಂಟು ಮಾಡ್ತಾವಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರ ಭೋಗಗಳಿಂದ ನಮಗ ದುಃಖ ಅನ್ನುವಂಥದ್ದೇ ಪ್ರಾಪ್ತಿಯಾಗ್ತದೆ. ಭೋಗಗಳು ಯಾವತ್ತೂ ನಮಗೆ ನಿತ್ಯ ಸುಖವನ್ನ ಕೊಡಲಾರವು. ನಿತ್ಯ ನಿರತಿಶಯವಾಗಿರ್ತಕ್ಕಂಥ ಸುಖ ಅದು ನಮ್ಮ ಆತ್ಮ ಸ್ವರೂಪವೇ ಆಗಿದೆ ಅಂತ. ಅಂದ್ರೆ ಆತ್ಮ ಸುಖರೂಪನೇ ಅದ, ತನ್ನೊಳಗನ ಆ ಸುಖ ಅನ್ನುವಂಥದ್ದದ. ನಾವು ಗುರು ಶಾಸ್ತ್ರಗಳಿಗೆ ಶರಣಾಗತರಾಗಿ ಆ ಸುಖದ ಒಂದು ಸ್ವರೂಪವನ್ನ ನಾವು ಸರಿಯಾಗಿ ಅರ್ಥಕೊಂಡೇವಿ ಅಂತಂದ್ರೆ ನಮಗ ನಿಜವಾದ ಒಂದು ಹಿತ ಸುಖ ಅನ್ನುವಂಥದ್ದಾಗ್ತದೆ ಅಂತ ಹೇಳ್ತಾ. ಪರಾಚಹ ಕಾಮಾನ್ ಅನುಯಂತಿ ಬಾಲ ತೇ ಮೃತ್ಯುರ್ಯಂತಿ ವಿತತಸ್ಯ ಪಾಶಂ ಅತಧೀರ ಅಮೃತತ್ವ ವಿದಿತ್ವ ಧ್ರುವಂ ಅದೃಶ ಇಹನ ಪ್ರಾರ್ಥಯಂತೆ ಅಂತೇಳಿ ಯಮಧರ್ಮ ನಚಿಕೇತನನ್ನ ಕುರಿತು ಒಂದು ಮಂತ್ರದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ. ಬಾಲಾಹ ಅಂದ್ರೆ ಬಾಲಕರು. ಬಾಲಕರು ನಾವು ಸಣ್ಣ ಹುಡುಗರೇ ಬಾಲಕರು ಅಂತ ಕರಿತೀವಿ. ಆದ್ರೆ ಜ್ಞಾನಿಗಳ ದೃಷ್ಟಿಯೊಳಗ ಯಾರು ಅಜ್ಞಾನಿಗಳದಾರೋ ಅವರಿಗೆ ಬಾಲಕರು ಅಂತ ಕರ್ಕೊಂಡು ಬಂದ್ರು ಅವರು. ಪರಾಚಹ ಕಾಮಾನ್ ಅನುಯಂತಿ ಅಂತ. ಪರಾಚಹ ಅಂತಂದ್ರೆ ಏನು? ಈ ಬಾಹ್ಯದಲ್ಲಿರ್ತಕ್ಕಂಥ ಅನೇಕ ಭೋಗ ಪದಾರ್ಥಗಳು. ನಮ್ಮ ಸಂಸಾರದಲ್ಲಿ ಎಷ್ಟೋ ಭೋಗ ಪದಾರ್ಥಗಳನ್ನ ನಾವು ನೋಡ್ತೇವೆ. ಅವುಗಳಲ್ಲೇ ಸುಖ ಅದ ಅಂತ ಹೇಳಿ ಅವುಗಳನ್ನ ಪ್ರಾಪ್ತಿ ಮಾಡಿಕೊಳ್ಳುವುದರಲ್ಲಿಯೇ ಈ ಅಜ್ಞ ಇದ್ದಾರ ಅಂತಂದ್ರ ಅವುಗಳ ಬೆನ್ನ ಹತ್ತಿ ಹೋಗ್ತಾ ಇದ್ದಾರ. ಅದರ ಪ್ರಾಪ್ತಿಗೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರ. ಅವುಗಳಿಂದ ಕ್ಷಣಿಕವಾಗಿರ್ತಕ್ಕಂಥ ಸುಖವನ್ನು ಪಡಿತಾ ಇದ್ದಾರ. ಅವ್ರಿಗೆ ಅಂತಿಮದಲ್ಲಿ ಏನಾಗ್ತದ ಅಂತಂದ್ರೆ ವಿತತಸ್ಯ ಪಾಶಂ, ನನ್ನ ವಿಸ್ತಾರವಾದ ಪಾಶ ಅಂದ್ರೆ ಬಲಿ ಅಂದ್ರೆ ಯಮನ ಪಾಶದಲ್ಲಿ ಹೋಗಿ ಬೀಳ್ತಾರಂತವ್ರು. ಯಮಧರ್ಮ ಹೇಳ್ತಾ ಇದ್ದ ನಾವು. ಅಂದ್ರೆ ಪರಾಚಹ ಕಾಮಾನ್ ಅನುಯಂತಿ ಬಾಲ ತೇ ಮೃತ್ಯುರ್ಯಂತಿ ವಿತತಸ್ಯ ಪಾಶಂ. ತೇ ಅಂದ್ರೆ ಅವರು, ಅಂದ್ರೆ ಯಾರು ಭೋಗಗಳನ್ನೇ ಸುಖ ಅದ, ನಾನು ಭೋಗದಿಂದಲೇ ನಾನು ಸುಖಿಯಾಗಬೇಕು ಅಂತ ಹೇಳಿ ಭೋಗವನ್ನು ಸಂಪಾದನೆ ಮಾಡೋದ್ರಲ್ಲಿಯೇ. ಯಾಕಂದ್ರೆ ಅವರಿಗೆ ಆತ್ಮ ಅಂದ್ರೆ ಗೊತ್ತಿಲ್ಲ, ಪರಮಾತ್ಮ ಅಂದ್ರೆ ಗೊತ್ತಿಲ್ಲ, ಯಾವ ಲೋಕಗಳಲ್ಲಿ ಅವ್ರಿಗೆ ವಿಶ್ವಾಸ ಇಲ್ಲ, ಏನಿಲ್ಲ. ಏನಪ್ಪ ಸಂಸಾರದೊಳಗ ಸುಖ ಅದಪ್ಪ ಅಂತೇಳಿ ಅದಕ್ಕೋಸ್ಕರವಾಗಿ ಯಾರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅವರು ವಿತತಸ್ಯ ಪಾಶಂ ಯಾಂತಿ. ಅಂದ್ರೆ ಯಮನ ವಿಸ್ತಾರವಾದ ಬಲೆಯಲ್ಲಿ ಬೀಳ್ತಾರಂದ್ರೆ ಏನು? ಅವರು ಈ ದೇಹವನ್ನು ಬಿಟ್ಟ ಬಳಿಕ ಮತ್ತೆ ಅವರಿಗೆ ಯಮಲೋಕ ಪ್ರಾಪ್ತಿ ಅಂದ್ರೆ ಯಮನ ಸದನವನ್ನು ಸೇರ್ತಾರ, ಮತ್ತೆ ಹುಟ್ಟಿ ಬರ್ತಾರ ಅಂತವ್ರು. ಅಂದ್ರೆ ಜನ್ಮಗಳಿಂದ ಬಿಡುಗಡೆ ಅನ್ನುವಂತಾಗೋದಿಲ್ಲ. ಅತಧೀರ ಅಮೃತತ್ವ ವಿದಿತ್ವ. ಆದ್ರೆ ಯಾವನು ವಿವೇಕಿ ಪುರುಷ ಅದಾನಲ್ಲ, ಧೀರನಾಗಿರ್ತಕ್ಕಂಥ ಪುರುಷ ಅದಾನಲ್ಲ, ಅವನು ಅಮೃತತ್ವ ವಿದಿತ್ವ, ನನಗೆ ಅಮರತ್ವವನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದು? ನಾನು ಅಮರನಾಗಬೇಕು. ಅಮರ ಅಂತಂದ್ರೆ ಏನು? ಜನ್ಮ ಮೃತ್ಯುವಿನಿಂದ ಬಿಡುಗಡೆಯನ್ನ ಹೊಂದಬೇಕು. ಮತ್ತೊಮ್ಮೆ ತಾಯಿ ಗರ್ಭದಲ್ಲಿ ನಾನು ಹುಟ್ಟಿ ಬರಬಾರದು. ನಾನು ಪರಬ್ರಹ್ಮ ಸ್ವರೂಪನೇ ಆಗಿಬಿಡ್ಬೇಕು, ನಾನು ಮುಕ್ತನೇ ಆಗಿಬಿಡ್ಬೇಕು. ಇನ್ನು ಎಂದೂ ನನಗೆ ಜನ್ಮಗಳೇ ಬರಬಾರದು ಅಂತ ಹೇಳಿ ಅದನ್ನ ಅಪೇಕ್ಷೆ ಮಾಡ್ತಕ್ಕಂಥ ಪುರುಷನೇ ಅವನಿಗೆ ಧೀರ ಅಂತ ಕರೆದು, ಅವನಿಗೆ ವಿವೇಕಿ ಪುರುಷ ಅಂತ ಕರಿತಾ ಇದ್ದಾರೆ. ಅಂಥ ಪುರುಷ ಏನ್ ಮಾಡ್ತಾ ಇದ್ದಾನ? ಅಮೃತತ್ವ ವಿದಿತ್ವ, ನಾನು ಅಮರನಾಗಬೇಕು ಅಂತೇಳಿ ಅಪೇಕ್ಷಿಸಿ ಧ್ರುವಂ ಅದ್ವೇಷನ ಪ್ರಾರ್ಥಯಂತೆ. ಇಲ್ಲಿ ನಿತ್ಯವಾಗಿರ್ತಕ್ಕಂಥ ಭಗವನ ಪ್ರಾಪ್ತಿಯನ್ನೇ ಬಯಸ್ತಾನೆ ಹೊರತು ಅನಿತ್ಯವಾದ ಭೋಗಗಳನ್ನ ಅವನು ಅಪೇಕ್ಷೆ ಮಾಡುವುದಿಲ್ಲ. ಇಹಲೋಕದ ಪರಲೋಕದ ಭೋಗಗಳನ್ನ ಆ ಧೀರನಾಗಿರ್ತಕ್ಕಂಥ ವಿವೇಕಿ ಪುರುಷ ಅದನ್ನ ಅವ ಕೇಳ್ಕೊಳ್ತಾನೇನು ಪರಮಾತ್ಮನಲ್ಲಿ. ಏ ಭಗವಂತ, ನನಗೆ ಸ್ವರ್ಗ ಕೊಡು, ನನಗೆ ಇಹಲೋಕದ ಸಂಪತ್ತು ಕೊಡು, ಇಂಥ ಭೋಗ ಭಾಗ್ಯ ಕೊಡು ಅಂತ ಹೇಳಿ
ವಿವೇಕಿ ಪುರುಷ ಕೇಳ್ತಾನೇನು ಅಂತ ಕೇಳಂಗಿಲ್ಲ. ಯಾಕಂದ್ರೆ ಅವೆಲ್ಲವೂ ಕರ್ಮಗಳಿಂದ ದೊರಕ್ತಾವು, ಕರ್ಮದ ಫಲ ತೀರಿದ ಮೇಲೆ ಕೈ ಬಿಟ್ಟು ಹೋಗ್ತಾವು. ಅವು ನನಗೆ ಶಾಶ್ವತ ಸುಖ ಕೊಡಂಗಿಲ್ಲ. ನಾನು ನಿತ್ಯ ನಿರ್ತಿಶಯವಾಗಿರ್ತಕ್ಕಂಥ ಸುಖ ನಾನು ಪಡ್ಕೊಳ್ಬೇಕಾಗ್ಯದ. ಅಂತ ಸುಖ ಅನ್ನುವಂಥದ್ದು ನನಗೆ ಪ್ರಾಪ್ತಿಯಾಗಬೇಕಾದ್ರೆ ನಾನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಭಗವಂತನ ಜ್ಞಾನವನ್ನ ಮಾಡ್ಕೊಳ್ಬೇಕು ಅಂತೇಳಿ ಅವನು ಅದನ್ನೇ ಬಯಸ್ತಾ ಇದ್ದಾನ ಅಂತೇಳಿ ಯಮಧರ್ಮ ಒಂದು ಮಂತ್ರದಲ್ಲಿ ಇದನ್ನು ಉಪದೇಶ ಮಾಡ್ಕೊಂಡು ಬಂದ. ಅದಕ್ಕೆ ಇಲ್ಲಿ ಹಿತ ಯಾವುದು ಅಹಿತ ಯಾವುದು ಎರಡು ಮಾರ್ಗ ನಮ್ಮ ಮುಂದೆ ಅದಾವ. ಏನಪ್ಪ ನಾವು ಮತ್ತೆ ಜ್ಞಾನ ಮಾರ್ಗ ಮಾಡ್ಕೊಂಡ್ರೆ ಈ ಮತ್ತೆ ಸಂಸಾರ ಹೆಂಗ ಅಂತ ನಾವು, ಸಂಸಾರ ಇರ್ಲಿ ಅಂತಾರ ಅವ್ರು. ಏನು ಸಂಸಾರ ಬಿಟ್ಟು ಹೋಗಬೇಡ, ನಿನ್ನ ಮಡದಿ ಮಕ್ಕಳು ನಿನ್ನ ಉದ್ಯೋಗ ಇದು ಏನೈತಿ ಎಲ್ಲಾ ಇರ್ಲಿ, ಆದ್ರ ನೀ ಮನಸ್ಸಿನಾಗ ಏನ್ ತಿಳ್ಕೊಳ್ಬೇಕು, ಈ ಸಂಸಾರ ಅನಿತ್ಯಂ ಅಸುಖಂ ಲೋಕಂ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನ, ಇದು ಅನಿತ್ಯ, ಇವತ್ತಿರ್ತದ ಈ ಸಂಸಾರ ನಾಳೆ ಕೈ ಬಿಟ್ಟು ಹೋಗ್ತದ. ಮತ್ತು ಅಸುಖ, ಇದು ದುಃಖ ರೂಪದ ಅಂತ ತಿಳ್ಕೊಂಡು ಸಂಸಾರ ಮಾಡು. ಇದು ಶಾಶ್ವತ ಅಂತ ತಿಳ್ಕೊಳ್ಬೇಡ, ಇದ ಸುಖ ಅಂತ ತಿಳ್ಕೊಳ್ಬೇಡ. ಇದು ಪ್ರಾರಬ್ಧಾನುಸಾರ ಬಂದದ, ಇದನ್ನ ಅನುಭೋಗ ಮಾಡು, ಸಂಸಾರ ಅನುಭೋಗ ಮಾಡು. ಆದ್ರೆ ಇದ ಶಾಶ್ವತ, ಇದೇ ಸುಖ ಅಂತ ನೀ ತಿಳ್ಕೊಂಡಿ ಅಂದ್ರೆ ನಿನಗೆ ದುಃಖ ಕೊಡ್ತದ. ಏನಪ್ಪ ಯಾವತ್ತಾರ ಒಂದ್ ದಿವ್ಸ ಬಿಟ್ಟು ಹೋಗೋದ, ಇದು ಯಾವುದು ಶಾಶ್ವತ ಅಲ್ಲ. ನಾನು ಭಗವಂತನ ಹೊಂದಬೇಕು, ನಾನು ಆತ್ಮ ಮಾಡ್ಕೊಳ್ಬೇಕು, ನಾನು ಮುಕ್ತನಾಗಬೇಕನ್ನುವಂತ ಒಂದು ಈ ಹಂಬಲ, ಈ ಒಂದು ತೀವ್ರ ಇಚ್ಛಾ ಇದು ನಿನ್ನೊಳಗ ಬಂತು ಅಂತಂದ್ರೆ ಅವಾಗ ನೀನು ಸತ್ಸಂಗದೊಳಗೆ ಬರ್ತಿ. ನಾವು ಸತ್ಸಂಗದಲ್ಲಿ ಬರಬೇಕು ಅಂತಂದ್ರೆ ನಾವು ಮುಕ್ತಿಯನ್ನ ಅಪೇಕ್ಷಿಸಿ ಬರ್ತೀವಿಲ್ರಿ. ಇಲ್ಲಿ ಈ ಸಂಸಾರ ಇದು ಅಸಾರದಪ್ಪ, ಇದು ದುಃಖದ, ಈ ಸಂಸಾರದ ನಾನು ಪಾರಾಗಬೇಕು ಅಂತೇಳಿ ಇದರಲ್ಲಿ ನಾವು ತೀವ್ರ ಇಚ್ಛೆಯಿಂದ ಬರ್ತೀವಿ ಅಂತ. ಅದಕ್ಕೆ ತೀವ್ರವಾಗಿರ್ತಕ್ಕಂಥ ಒಂದು ಇಚ್ಛಾ ಅನ್ನುವಂಥದ್ದು ಬೇಕು ಅಂತ ಹೇಳ್ತಾ ಇದ್ದ. ಯಾಕಂದ್ರೆ ಭೋಗಗಳು ನಮ್ಗೆ ಯಾವತ್ತೂ ನಮಗೆ ಸುಖ ಕೊಡಂಗಿಲ್ಲ, ಅವುಗಳಿಂದ ನಮಗೆ ಅನರ್ಥವೇ ಅದ ಅಂತ ಹೇಳ್ತಾರೆ. ಒಂದ್ಸಲ ಒಬ್ಬ ಯಜಮಾನ ಆಕಳ ಸಾಕಿದ್ದ. ಆಕಳೊಂದು ಕರು ಹಾಕಿತ್ತು. ಅವ ಏನ್ ಮಾಡ್ತಿದ್ದ ಅಂತಂದ್ರ, ಅದು ಒಂದು ಕರು ಹಾಕಿತ್ತಲ್ಲ, ಅದು ಕರುವನ್ನ ಅಲ್ಲೇ ಮತ್ತ ಮನೆಯಾಗ ಕಟ್ಟಿ ಅದಕ್ಕೊಂದಿಷ್ಟು ದಂಟು ಹಾಕ್ತಿದ್ದ. ಅದು ಅದನ್ನೇ ತಿಂದುಕೊಂಡು ಅಲ್ಲೇ, ಯಾಕದೇನೋ ಅದು ಬಹಳ ದಿವಸ ಆಗಿದ್ದಿಲ್ಲ, ಅದು ಜನ್ಮ ತಾಳಿ. ಒಂದು ಕುರಿ ತಗೊಂಡ್ಬಂದಿದ್ದ, ಅದು ದೇವ್ರಿಗೆ ಮಾಡ್ತಾರಂತ ಅಲ್ಲ, ಅದು ಬಲಿ ಕೊಡ್ಬೇಕದ. ಅದಕ್ಕ ಅದು ಏನ್ ನಾನಾ ರೀತಿ ಅದಕ್ಕೆ ತಿನ್ನಿಸ್ತಿದ್ದವ ಕುರಿಗೆ. ಅದಕ್ಕೆ ಏನ್ ನಾನಾ ರೀತಿ ಅದಕ್ಕೆ ಕಾಳುಗಳೇನು ಅದಕ್ಕ ನಾನಾ ರೀತಿ ತಿನ್ನಿಸ್ತಾ ಇದ್ದ. ಅವಾಗ ಒಂದ್ ದಿವ್ಸ ಆ ಕರು ತಾಯಿ ಹೇಳ್ತಾ ಆಕಳಿಗೆ, ನೋಡು ನಾವು ನೋಡಿದ್ರೆ ಒಣ ದಂಟು ತಿನ್ಬೇಕು, ಆ ಕುರಿ ನೋಡಿದ್ರೆ ಏನು ಮೃಷ್ಟಾನ್ನ ಭೋಜನ ಅದ್ರದ್ದು, ಎಂತೆಂತ ಆಹಾರ, ಒಳ್ಳೊಳ್ಳೆ ಹಸಿರು ತಪ್ಪಲೇನು, ಅದು ಏನು ಕಾಳುಗಳೇನು, ಏನ್ ಬೇಕಾ ತಿನ್ನಿಸ್ತಾ ಇದ್ದಾನ. ನಮ್ ಭೋಗ್ ಹಿಂಗೈತಿ, ಅದ್ರ ಭೋಗ್ ಎಷ್ಟು ಚಲೋ ಐತಿ ಅಂತ ಆ ಕರು ತಾಯಿಗೆ ಹೇಳ್ತಿತ್ತು. ನಮ್ಮ ಪ್ರಾರಬ್ಧ ಹೆಂಗೈತಿ, ನಾವ್ ಎಷ್ಟು ದೊರಕಲ್ ಏನದ್ರಳು ಪರಿಣಾಮ ತಿಳಿಯುವುದೇ ಚಂದಮಮ್ಮ. ಭಗವಂತ ನಮ್ಗೆ ಏನ್ ಕೊಟ್ಟ ಅದ್ರಾಗ ಸಂತುಷ್ಟಿ ಇರಬೇಕು, ಅದಕ್ಕದಲ್ಲ ಅಂತ ನಾವು ಬಯಸ್ಬಾರ್ದು, ಅದನ್ನ ನಾವು ಅಪೇಕ್ಷೆ ಮಾಡಬಾರದು. ಇದ್ದದ್ರಾಗ ನೀ ಸಂತೃಪ್ತಿಯಾಗಿರು, ನೀ ಏನ್ ಅದನ್ನ ಅಪೇಕ್ಷೆ ಮಾಡಬೇಡ ಅಂತ ಅದು ತಾಯಿ ತನ್ನ ಕರುವಿಗೆ ಹೇಳ್ತದೆ. ಒಂದ್ ದಿವ್ಸ ಬಂತು ನೋಡಿ ಹಬ್ಬ. ಅದ್ರ ಬಂದಾಗ ಅದನ್ನೇನು ಆಕಳ ಹೊಡ್ಕೊಂಡು ಹೋಗಿದ್ದ ಅವನು, ಮತ್ತ ಹೊಲಕ್ಕಂತ ದಿನಾ ಮೇಸ ಕರ್ಕೊಂಡು ಹೋಗ್ಬೇಕಲ್ರಿ. ಅವತ್ತಿನ ದಿವ್ಸ ಏನ್ ಮಾಡಿದ, ಅದು ಅಲ್ಲಿ ಕರು ಕಟ್ಟಿದ್ವಲ್ಲ, ಒಂದು ದಿವ್ಸ ಅದನ್ನ ಅದನ್ನ ಕುರಿಯನ್ನ ಏನ್ ಮಾಡ್ಬಿಟ್ಟ ಅವನು, ಅದನ್ನ ಕೊಯ್ದು ಬಿಟ್ಟ. ಅದನ್ನ ನೋಡಿ ನಡಗಾಕತ್ತಿ ಬಿಡ್ತದು, ಯಾವುದು ಆಕಳ ಕರ. ಅಯ್ಯೋ, ಇಷ್ಟು ದಿವಸ ಎಲ್ಲಾ ಮೇಯಿಸಿ ಎಲ್ಲಾ ಮಾಡಿ ಇಷ್ಟೆಲ್ಲಾ ಭೋಗ ಅನುಭವಿಸಿ ಕೊನೆಗೆ ಇದಕ್ಕಿಂತ ಗತಿ ಬಂತಲ್ಲ ಅಂತ ಹೇಳಿ ಅದನ್ನ ನಡಗ್ತಾ ಇತ್ತು. ಅವಾಗ ಸಾಯಂಕಾಲದ ತಾಯಿ ಬಂದು ಕೂಡಲೇ ಹೇಳ್ತು, ಅಮ್ಮ ನೀ ಹೇಳಿದ್ದ ಕರೆಕ್ಟ್ ಐತಿ ಅಂತ. ನಾವು ದಂಡು ತಿಂದ್ರು ಆರಾಮದಿ ಸುಖವಾಗಿದ್ದೀವಿ, ಇಷ್ಟೆಲ್ಲಾ ತಿನಿಸಿ ಇವತ್ತಿನ ದಿವಸ ಅದನ್ನ ಕೊಯ್ದು ಬಿಟ್ಟ, ಆ ಕುರಿಯನ್ನು ಕೊಯ್ದು ಸಾಯಿಸ್ಬಿಟ್ಟ ಅಂದ್ರೆ ಎಷ್ಟೇ ಭೋಗಳದಾವ ಅಂದ್ರೂ ಕೂಡ ಅದು ನಮ್ಗೆ ನಿಜವಾದ ಕೊನೆಗೆ ಅಂತಿಮದಲ್ಲಿ ನಮ್ಗೆ ದುಃಖನ ಕೊಡ್ತದ ಅಂತ. ಅದಕ್ಕ ಇಲ್ಲಿ ಭೋಗಗಳು ಯಾವಾಗಲೂ ದುಃಖದಾಯಕದಾವ ಅಂತ. ಭೋಗೇ ರೋಗ ಭಯಂ,
ಭೋಗ ಎಷ್ಟು ಆಕೈತಿ ಅಷ್ಟು ರೋಗಗಳ ಭಯ ಅಂತ. ಅದಕ್ಕೆ ನೀತಿಕಾರ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಏಹಿ ಸಂಸ್ಪರ್ಶ ಭೋಗ ದುಃಖ ಯೋನ ಏವತೆ ಅಂತ ಭಗವಂತ ಹೇಳಿದಂತೆ ಇಂದ್ರಿಯ ಮತ್ತು ವಿಷಯಗಳ ಸಂಬಂಧ ಉಂಟಾಗತಕ್ಕಂತ ಸಕಲ ಭೋಗಗಳು ಇವು ದುಃಖಕ್ಕನ ಕಾರಣದಾವು. ಅದಕ್ಕೆ ಇಲ್ಲಿ ಧೀರನಾಗಿರ್ತಕ್ಕಂಥ ಪುರುಷ ಅವುಗಳಲ್ಲಿ ಅಪೇಕ್ಷೆ ಉಳ್ಳವನಾಗಬಾರದು ಅಂತೇಳಿ ಈ ಪ್ರಕಾರವಾಗಿ ಹೇಳ್ಕೊಂಡು ಬಂದು ಇವತ್ತಿನ ದಿವಸ ಏನ್ ಹೇಳ್ತಾರ ಅಂತಂದ್ರೆ, ಶ್ರುತಿ ವಿರಹಿತವಾದ ಮತವತಾನುಳಿಯುವುದೇ ಚಂದನಮ. ನೋಡಿ ಎಂಥ ಮಾತು ಹೇಳ್ತಾರ ಅವರು. ಯಾಕೆಂದ್ರೆ ಲೋಕದಲ್ಲಿ ಬಹಳಷ್ಟು ಮತಗಳದಾವ. ಚಾರ್ವಾಕ ಮತ ಅಂತ ಅದ, ಬೌದ್ಧ ಮತ ಅಂತ ಅದ, ಜೈನ ಮತ ಅಂತ ಅದ, ಸಾಂಖ್ಯ ಮತ ಅಂತ ಅದ, ಯೋಗ, ಜ್ಯೋತಿಷ್ಯ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಏನ್ ಹಲವಾರು ಮತಗಳದಾವ. ಇಲ್ಲಿ ನಾವು ಯಾವ ಮತವನ್ನ ಅವಲಂಬಿಸಬೇಕು, ಯಾವ ಮತವನ್ನು ನಾವು ಸ್ವೀಕಾರ ಮಾಡಬೇಕು? ಯಾಕೆಂದ್ರೆ ಒಂದೊಂದು ಮತದವರು ಒಂದೊಂದು ತರ ಹೇಳ್ತಾರ. ಚಾರ್ವಾಕ ಮತದವ ಏನ್ ಹೇಳ್ತಾನ? ದೇಹವೇ ಆತ್ಮ, ರಾಜನೇ ಪರಮೇಶ್ವರ, ಹುಟ್ಟಿದ್ದೇ ಬಂಧ, ಮರಣವೇ ಮೋಕ್ಷ, ವಿಷಯಗಳಿಂದ ಸಿಗುವಂತ ಸುಖವೇ ನಿಜವಾದ ಸುಖ. ನೋಡಿ ಚಾರ್ವಾಕ ತಂತ್ರ, ಚಾರ್ವಾಕರು ಹೇಳುದು ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಯಾವತ್ತಾರು ಒಂದ್ ದಿವಸ ಭಸ್ಮಾಗಿ ಹೋಗ್ಬಿಡ್ತದೆ ಶರೀರ, ಮತ್ತಿದು ಬರ್ತದೇನಿದು? ಬರಂಗಿಲ್ಲ. ಶರೀರ ಒಮ್ಮೆ ಬಿದ್ದು ಹೋಯ್ತು ಅಂದ್ರೆ ಮುಗಿದು ಹೋಯ್ತು, ಮತ್ತಿಗೆ ಬರಂಗಿಲ್ಲ. ಅದಕ್ಕೆ ಋಣಂ ಕೃತ್ವ ಘೃತಂ ಪಿಬೇತ್. ಸಾಲಾರ ಮಾಡು, ಏನಾರ ಮಾಡು, ಒಟ್ಟು ಹುಡುಗಿ ತುಪ್ಪ ಉಂಡು ಆರಾಮಿರು. ಯಾಕಂದ್ರೆ ಸಂಸಾರದಲ್ಲಿ ಸುಖ ಅದ ಅಂತೇಳಿ ಇದು ಚಾರ್ವಾಕ ತಂತ್ರ. ಇದು ಚಾರ್ವಾಕ ಮತ. ಅಂದ್ರೆ ಚಾರು ಅಂತಂದ್ರೆ ಮನೋಹರವಾಗಿರ್ತಕ್ಕಂಥ ವಾಕ್ ಅಂದ್ರೆ ಮಾತುಗಳು ಅಂತ. ಚಾರ್ವಾಕರ ಮಾತುಗಳು ನೋಡಾಕ ಬಹಳ ಮನೋಹರವಾಗಿರ್ತಾವ. ಯಾಕಂದ್ರೆ ಅವನು ದೇವ್ರನ್ನ ಒಪ್ಪಂಗಿಲ್ಲ, ಪರಮಾತ್ಮದನಂತ ಒಪ್ಪಂಗಿಲ್ಲ, ರಾಜನೇ ಪರಮೇಶ್ವರ ಅಂತ ಹೇಳ್ತಾನ. ನಮ್ಮನ್ನ ಆಳ್ತಕ್ಕಂಥ ರಾಜ ಅದನಲ್ಲ, ಅವನೇ ಪರಮೇಶ್ವರ. ಮತ್ ಹುಟ್ಟಿದ್ದ ಬಂದ ಸತ್ತದನ ಮೋಕ್ಷ ಅಂತ ಹೇಳ್ತಾ ಇದ್ದಾನ. ಅದಕ್ಕ ಇಲ್ಲಿ ದೇಹಕ್ಕಿಂತಲೂ ಬೇರೆಯಾದ ಮತ್ತೊಂದು ಆತ್ಮ ಇಲ್ಲ. ಅವರು ನಾಲ್ಕ ಭೂತವನ್ನು ಒಪ್ತಾರ ಅವರು. ಯಾಕೆ ಆಕಾಶ ಕಣ್ಣಿಗೆ ಕಾಣಂಗಿಲ್ಲ, ಆಕಾಶ ಒಪ್ಪಂಗಿಲ್ಲ ಚಾರ್ವಾಕರು. ಪೃಥ್ವಿ, ಜಲ, ಅಗ್ನಿ, ವಾಯು, ಈ ನಾಲ್ಕು ಭೂತಗಳಿಂದಲೇ ಈ ದೇಹ ಆಗೈತಿ. ಈಗ ಹೆಂಗ ಎಲಿ, ಅಡಕಿ, ಕಾಚ, ಸುಣ್ಣ ಇವಿಷ್ಟು ಕೂಡಿದಾಗ ಒಂದು ಕೆಂಪು ಅನ್ನುವಂಥದ್ದು ಬಾಯಿ ಹಾಕೊಂಡು ನಾವು ಅಗಿತೀವಲ್ಲ ಅವಾಗ ಕೆಂಪು ಬರ್ತೈತಿಲ್ರಿ, ಹಂಗ ನಾಲ್ಕು ಭೂತಗಳಿಂದ ಚೈತನ್ಯ ಹುಟ್ಟುತ್ತದೆ ಅಂತ ಹೇಳ್ತಾನೆ ದೇಹದೊಳಗೆ. ಯಾರು? ಚಾರ್ವಾಕರು. ಆದ್ದರಿಂದ ಅವನ ಮತನು ಶ್ರೇಷ್ಠ ಅಲ್ಲ. ಯಾಕ ದೇಹವೇ ಆತ್ಮ ಅಂತ ಹೇಳ್ತಾ ಇದ್ದಾನ. ಆ ಮತವು ಕೂಡ ಇಲ್ಲಿ ಯಥಾರ್ಥವಾಗಿರ್ತಕ್ಕಂಥದ್ದು ಅಲ್ಲ ಅಂತ ಇಲ್ಲಿ ಚಾರ್ವಾಕ ಮತ. ಇನ್ನ ಬೌದ್ಧ ಮತ ಅನ್ನುವಂಥದ್ದು, ಬೌದ್ಧರು ಏನ್ ಹೇಳ್ತಾ ಇದ್ದಾರ ಅಂತಂದ್ರೆ, ಅವರು ಕೂಡ 4 ಮಂದಿ ಅದರ ಅದ್ರಾಗ. ಯೋಗಾಚಾರ, ಸೌತ್ರಾಂತಿಕ, ವೈಭಾಷಿಕ, ಮಾಧ್ಯಮಿಕ ಅಂತ 4 ಮಂದಿ 4 ತರ ಹೇಳ್ತಾರ ಅವ್ರು. ಸರ್ವಂ ಶೂನ್ಯಂ ಶೂನ್ಯಂ ಅಂದ್ರೆ ಎಲ್ಲವೂ ಶೂನ್ಯ ಅದ, ಏನು ಇಲ್ಲೇ ಇಲ್ಲ. ನೋಡ್ರಿ ಬೌದ್ಧರು ಏನು ಇಲ್ಲ ಅಂತ ಹೇಳ್ತಾ ಇದ್ದಾರ. ಅಂದ್ರೆ ಏನು ಇಲ್ಲ ಅಂದ್ರೆ ಏನು ಪ್ರಪಂಚನಿಲ್ಲ, ಯಾವುದು ದೇವ್ರಿಲ್ಲ, ಏನಿಲ್ಲೇ ಇಲ್ಲ. ಸರ್ವಂ ಶೂನ್ಯಂ ಶೂನ್ಯಂ. ಅದ್ರಾಗ ಮತ್ತೊಬ್ಬ ಅಂತಾನ ಇಲ್ಲ, ಅದು ಒಳಗದ ಹೊರಗಿಲ್ಲ ಅಂತ ಹೇಳ್ತಾನ. ಒಳಗಿದ್ದ ಹೊರಗೆ ಕಾಣ್ತದ ಮತ್ತೊಬ್ಬ ಅಂತ. ಹಿಂಗ ಈ ಜಗತ್ತಿನ ವಿಚಾರವಾಗಿ ಇದ್ರ ಬಗ್ಗೆ ಅವರು ಅಂದ್ರೆ ಇವ್ರು ನಾಸ್ತಿಕ ಮತಗಳು. ಇವ್ 4 ಯಾವುದು? ಚಾರ್ವಾಕ, ಬೌದ್ಧ, ಜೈನ, ಸಾಂಖ್ಯ. ಇವು ನಾಸ್ತಿಕ ಮತಗಳು. ಅಂದ್ರೆ ದೇವ್ರನ್ನ ಒಪ್ಪಂಗಿಲ್ಲ, ವೇದವನ್ನು ಒಪ್ಪಂಗಿಲ್ಲ. ಯಾಕೆ ನಮಗೂ ವೇದಗಳೇ ಪ್ರಮಾಣ. ವೇದ ಅಂದ್ರೆ ವಿದ್ ಧಾತುವಿನಿಂದ ವೇದ ಅನ್ನೋ ಶಬ್ದ ಆಗಿದೆ. ವಿದ್ ಅಂದ್ರೆ ಜ್ಞಾನ ಅಂತ. ಯಾಕೆ ವೇದಗಳಂದ್ರೆ ಜ್ಞಾನ. ನಮ್ಗೆ ಜ್ಞಾನವನ್ನೇ ವೇದಗಳು ನಮ್ಗೆ ಉಪದೇಶ ಮಾಡ್ತಾ ಇದ್ದಾವೆ ಅಂತ. ನಮಗ ವೇದಗಳೆಲ್ಲವೂ ನಮ್ಗೆ ಬ್ರಹ್ಮೋಪದೇಶ, ಬ್ರಹ್ಮಜ್ಞಾನವನ್ನೇ ಉಪದೇಶ ಮಾಡ್ತಾ ಇದ್ದಾವೆ. ವೇದಗಳನ್ನ ಯಾರು ರಚನಾ ಮಾಡಿಲ್ಲ. ಇದು ಅಪೌರುಷೇಯ ಅಂತಾರೆ. ಇದು ಪರಮಾತ್ಮನ ವಾಣಿ, ಭಗವಂತನೇ ಇದನ್ನು ನುಡಿದಿದ್ದು.
ಅದನ್ನ ಋಷಿ ಮುನಿಗಳು ಅದನ್ನ ಬರೆದಿಟ್ರು. ಪರಮಾತ್ಮ ಏನು ಹೇಳ್ಯಾನಲ್ಲ ಅದನ್ನ ಬರೆದಿಟ್ರು. ಹೀಗಾಗಿ ನಮಗೆ ವೇದಗಳೇ ಪ್ರಮಾಣ. ಎಲ್ಲರೂ ನಾವು ವೇದಗಳನ್ನು ಒಪ್ತೀವಿ. ಯಾಕೆ? ಪರಮಾತ್ಮ ವಾಣಿ ಅಂದ್ಮೇಲೆ ಒಪ್ಲೇಬೇಕಲ್ರಿ. ಪರಮಾತ್ಮ ಹೇಳ್ಯಾನಂತಂದ್ರ ಅದು ನಾವೆಲ್ಲರೂ ಒಪ್ಲೇಬೇಕು. ಹೀಗಾಗಿ ಇಲ್ಲಿ ವೇದಗಳಲ್ಲಿ 3 ಭಾಗ ಮಾಡ್ತಾರ. ಅದ್ರಾಗ ಒಂದು ಕರ್ಮಕಾಂಡ, ಒಂದು ಉಪಾಸನ ಕಾಂಡ, ಮತ್ತೊಂದು ಜ್ಞಾನಕಾಂಡ ಅಂತ ಇಲ್ಲಿ ಕಾಂಡತ್ರಯಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ವೇದ. ಇಂಥವು 4 ವೇದಗಳದಾವ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತೇಳಿ 4 ವೇದಗಳದಾವ. ಆ ವೇದಗಳ ಅಂತಿಮ ಭಾಗ ಏನೈತಲ್ಲ ಜ್ಞಾನಕಾಂಡ, ಅದಕ್ಕೆ ಉಪನಿಷತ್ತುಗಳು ಅಂತ ಕರೀತಾರೆ. ಅದಕ್ಕೆ ಶ್ರುತಿಗಳು ಅಂತ ಕರೀತಾ ಇದ್ದಾರೆ. ತನ್ನ ಅನಾದಿ ಅವಿದ್ಯೆಯಂ ನಾಡಿ ಕೆಡಿಸಿ ಪರಮೋನ್ನತಿಯ ನೈದಿಸುವ ಕಾರಣಂ ವಿದ್ಯೆಗನ್ಯವೇ ಸುಪನಿಷದರ್ಥ ಅಂತ ನಿಜಗುಣೇಶ್ವರರು ಅನುಭವ ಸಾರದಲ್ಲಿ ಹೇಳ್ಕೊಂಡು ಬಂದ್ರು. ಇಲ್ಲಿ ಶ್ರುತಿ ಅಂದ್ರು ಒಂದೇ, ವಿದ್ಯಾ ಅಂದ್ರು ಒಂದೇ, ಉಪನಿಷತ್ ಅಂದ್ರು ಒಂದೇ. ನೋಡಲ್ಲಿ ಸದಲ್ರು ಧಾತು. ಉಪನಿಷತ್ತನ್ನು ಶಬ್ದ ಹೆಂಗಾಗೈತಿ ಅಂತಂದ್ರೆ ಸದಲ್ರು ಧಾತುವಿಗೆ ಉಪ ಮತ್ತು ನೀ ಅನ್ನುವಂತ 2 ಉಪಸರ್ಗಗಳು ಸೇರಿ ಅಲ್ಲಿ ಉಪನಿಷತ್ ಅಂತ ಆಗ್ಯದ. ಅಂದ್ರೆ ಬ್ರಹ್ಮನ ಹತ್ರ ನಮ್ಮನ್ನು ತಗೊಂಡು ಹೋಗ್ತಾವಂತವ್. ನೀ ನಯ, ಉಪ ಅಂದ್ರೆ ಸಮೀಪ, ನೀ ಅಂದ್ರೆ ಒಯ್ಯುವುದು. ಅಂದ್ರೆ ಅಲ್ಲಿ ಗತಿ, ವಿಸರಣ, ಅವಸಾದನ ಅಂತ ಆ ಸುದಲ್ರು ಧಾತುವಿಗೆ 3 ಅರ್ಥ ಅದು. ಬ್ರಹ್ಮವನ್ನ ನಮಗೆ ಪ್ರಾಪ್ತಿ ಮಾಡಿ ಕೊಡ್ತಾವು, ನಮ್ಮ ಹೃದಯ ಗ್ರಂಥಿಯನ್ನ ಛೇದನ ಮಾಡ್ತಾ ಇದ್ದಾವೆ. ಅಂದ್ರೆ ಈ ಸಂಸಾರ ದುಃಖವನ್ನು ಸಡಿಲಿಸ್ತಾವಂತ. ಈ ಪ್ರಕಾರವಾಗಿ ಇಲ್ಲಿ ಉಪನಿಷತ್ತುಗಳು ಏನದಾವು ಅಂತಂದ್ರ ಅನಾದಿ ಅವಿದ್ಯೆಯಂ ನಾಡಿ ಕೆಡಿಸಿ. ಅನಾದಿ ಕಾಲದಿಂದ ಈ ಅಜ್ಞಾನ ಅನ್ನುವಂತಹದ್ದು ಬ್ರಹ್ಮವನ್ನ, ನಮ್ಮ ಸ್ವರೂಪವನ್ನ ತಿಳಿಗೊಡ್ಲಾರ್ದಂಗೆ ಆವರಣ ಮಾಡೈತಲ್ಲ, ಆವರಣ ಮಾಡಿಬಿಟ್ಟದೆ. ಅದು ಯಾವುದು? ಅಜ್ಞಾನದ ಆವರಣ ಅನ್ನುವಂತಹದ್ದಾಗ್ಯದ. ಈಗ ಅದನ್ನ ಅನಾದಿ ಅವಿದ್ಯೆಯಂ ನಾಡಿ ಕೆಡಿಸಿ ಅಂದ್ರೆ ಚೆನ್ನಾಗಿ ಉಪನಿಷತ್ತುಗಳು ಏನ್ ಮಾಡ್ತಾವು ಅಂತಂದ್ರೆ ಇವುಗಳು ಚೆನ್ನಾಗಿ ಈ ಅಜ್ಞಾನ ಅನ್ನುವಂತಹದ್ದನ್ನ ನಾಶ ಮಾಡಿಬಿಡ್ತದಂತ. ಪರಮೋನ್ನತಿಯ ನೈದಿಸುವ ಕಾರಣಂ. ಪರಮೋನ್ನತಿ ಅಂದ್ರೆ ಮೋಕ್ಷ. ನಮಗ ಮೋಕ್ಷವನ್ನ ಹೊಂದಲಿಕ್ಕೆ ಈ ಉಪನಿಷತ್ತುಗಳು ಏನಾಗಿದ್ದಾವೆ? ಇವೇ ನಮಗೆ ಸಾಧನೀಭೂತಗಳಾಗಿದ್ದಾವೆ ಅಂತ. ನಾವು ಉಪನಿಷತ್ತುಗಳನ್ನ ತಂತೋಪನಿಷದಂ ಪುರುಷಂ ಪೃಚ್ಛಾಮಿ. ಇಲ್ಲಿ ಕೇನೋಪನಿಷತ್ನಲ್ಲಿ ಒಂದು ಮಂತ್ರ ಬರ್ತದೆ. ಆ ಉಪನಿಷತ್ತುಗಳಿಂದ ವೇದ್ಯವಾಗಿರ್ತಕ್ಕಂಥ, ಉಪನಿಷತ್ತುಗಳನ್ನು ತಿಳಿಲಿಕ್ಕೆ ಬರುವಂತ ಯಾವ ಬ್ರಹ್ಮ ತತ್ವದಲ್ಲ ಅದನ್ನ ನನಗೆ ಹೇಳಿಕೊಡು ಅಂತ ಅಲ್ಲಿ ಶಿಷ್ಯ ಪ್ರಶ್ನೆ ಮಾಡ್ತಾ ಇದ್ದ. ಅದಕ್ಕೆ ಶಾಸ್ತ್ರಯೋನಿತ್ವ. ನೋಡಿ, ನಾವು ಆತ್ಮನನ್ನ ಅರಿಬೇಕಾಗಿತ್ತಂದ್ರೆ ನಮಗೆ ಶಾಸ್ತ್ರಗಳು ಬೇಕು. ನಮಗ ಶ್ರುತಿಗಳೇ ಪ್ರಮಾಣ. ಶ್ರುತಿಗಳನ್ನ ನಾವೆಲ್ಲರೂ ಒಪ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಶ್ರುತಿ ವಿರಹಿತವಾದ ಮತವ ತಾನು ಉಳಿಯುವುದೇ ಚಂದ. ಶ್ರುತಿ ಸಮ್ಮತವಾಗಿರ್ತಕ್ಕಂಥ ಯಾವುದೇ ಮತ ಇರಲಿ ಅದನ್ನ ನಾವು ಸ್ವೀಕಾರ ಮಾಡಬೇಕು ಅಂತ. ಶ್ರುತಿಗಳಲ್ಲಿಯೂ ಕೂಡ ಪ್ರಬಲ ಶ್ರುತಿಗಳು ಅಂತದಾವು, ದುರ್ಬಲ ಶ್ರುತಿಗಳು ಅಂತದಾವು. ಪ್ರಬಲ ಶ್ರುತಿಗಳು ಏನ್ ಹೇಳ್ತಾ ಇದ್ದಾವೆ ಅಂತಂದ್ರೇನು? ನೀನೇ ಬ್ರಹ್ಮ ಸ್ವರೂಪದಿ, ನೀನು ಕೇವಲ ಪ್ರತ್ಯೇಕಾತ್ಮ ಚೈತನ್ಯ ಸ್ವರೂಪನದಿ ಅಂತ ಅವು ಬೋಧ ಮಾಡ್ತಾ ಇದ್ದಾವು. ಅಂದ್ರೆ ಅದ್ವೈತವನ್ನೇ ಬೋಧ ಮಾಡ್ತಾವ. ನೋಡಿ, ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಇವರು ಎಲ್ಲರಿಗೂ ಕೂಡ ಭಗವದ್ ಪ್ರಸ್ಥಾನಗಳನ್ನೇ ಇವರು ಸ್ವೀಕಾರ ಮಾಡಿದ್ದಾರೆ. ಬ್ರಹ್ಮಸೂತ್ರ ಇದು ನ್ಯಾಯ ಪ್ರಸ್ಥಾನ, ಉಪನಿಷತ್ತುಗಳು ಶ್ರುತಿ ಪ್ರಸ್ಥಾನ, ಭಗವದ್ಗೀತಾ ಸ್ಮೃತಿ ಪ್ರಸ್ಥಾನ. ಅಂದ್ರೆ ಶ್ರುತಿಯನ್ನೇ ಸ್ಮರಿಸಿ ಹೇಳಿದತಿಶಯದ ಋಷಿ ವಾಕ್ಯ ಅನುಸಾರ ಹೇಳ್ಯಾರಲ್ಲ, ಆ ಉಪನಿಷತ್ತಲ್ಲಿ ಇರ್ತಕ್ಕಂಥ ಒಂದು ತತ್ವವನ್ನೇ ಅದನ್ನ ತಮ್ಮ ಮನಸ್ಸಿನಲ್ಲಿ ತಂದುಕೊಂಡು ಅಲ್ಲಿರ್ತಕ್ಕಂಥ ತತ್ವವನ್ನ ಅದನ್ನ ಬರೆದು ಹೇಳ್ಯಾರಲ್ಲ, ಅದು ಸ್ಮೃತಿ. ಭಗವದ್ಗೀತಾ ಅನ್ನುವಂಥ ಅದು ಸ್ಮೃತಿ ಗ್ರಂಥ. ಇಲ್ಲಿ ನ್ಯಾಯ ಪ್ರಸ್ಥಾನ, ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ, ಈ 3 ಪ್ರಸ್ಥಾನತ್ರಯಗಳಿಗೆ ಶಂಕರ ಭಗವತ್ಪಾದಾಚಾರ್ಯರು ಭಾಷ್ಯ ಬರೆದಾರ, ಮಧ್ವಾಚಾರ್ಯರು ಭಾಷ್ಯ ಬರೆದಾರ, ರಾಮಾನುಚಾರ್ಯರು ಭಾಷ್ಯ ಬರೆದಾರ. ಆದ್ರೆ ವಿಭಿನ್ನವಾಗಿ ಬರೆದಾರ ಅವರು. ಮಧ್ವಾಚಾರ್ಯ ಏನ್ ಹೇಳ್ತಾರ? ಜಗತ್ತು ಸತ್ಯ, ಜೀವ ಬೇರೆ ಬ್ರಹ್ಮ ಬೇರೆ. ಅವರು ದ್ವೈತವನ್ನು ಸಿದ್ಧ ಮಾಡ್ತಾರೆ.
ಅವರು ದ್ವೈತ ಸಿದ್ಧ. ನೀ ಹೆಂಗ್ ಪರಮಾತ್ಮ ಆಗ್ತಿ ಅಂತಾರೋ. ಪರಮಾತ್ಮವು ಸರ್ವಜ್ಞದಾನ, ಸರ್ವಶಕ್ತದಾನ. ನೀ ಜೀವ, ನೀ ಕಿಂಚಿತ್ ನಿಧಿ, ನೀ ಹೆಂಗ್ ಪರಮಾತ್ಮ ಆಗ್ತಿ ಅಂಥೇಳಿ ಅವರೂ ಕೂಡ ಪ್ರಸ್ಥಾನ ಭಾಷ್ಯವನ್ನು ಬರೆದು ದ್ವೈತವನ್ನು ಸಿದ್ಧ ಮಾಡ್ತಾರೆ. ಇಲ್ಲಿ ವಿಶಿಷ್ಟಾದ್ವೈತಿಗಳು ಅವರೂ ಕೂಡ ಜೀವ ಬ್ರಹ್ಮರಲ್ಲಿ ಭೇದವನ್ನೇ ಹೇಳ್ತಾ ಇದ್ದಾರ ಮತ್ತು ಜಗತ್ತು ಸತ್ಯ ಅಂತ ಒಪ್ಕೊಳ್ತಾರ. ಆದ್ರೆ ಅದ್ವೈತಿಗಳು ಮಾತ್ರ ಈ ಜಗತ್ತನ್ನುವಂತಹದ್ದು ಸ್ವಪ್ನದಂತೆ ಮಿಥ್ಯಾ, ಈ ಸ್ವಪ್ನದಂತೆ ಈ ಜಗತ್ತನ್ನು ಮಿಥ್ಯಾ ಅದ, ಜೀವನು ಬ್ರಹ್ಮರೂಪನೇ ಅದಾನ. ವೇದಾಂತ ಸಿದ್ಧ ಅದ್ವೈತ ಸಿದ್ಧಾಂತ ಏನ್ ಹೇಳ್ತದ ಅಂತಂದ್ರೆ, ಇವರು ಪ್ರಬಲ ಶ್ರುತಿಗಳನ್ನ ಇಟ್ಟುಕೊಂಡು ನಿರೂಪಣ ಮಾಡ್ತಾ ಇದ್ದಾರೆ. ಎಲ್ಲಾ ಶ್ರುತಿಗಳು ಏನ್ ಹೇಳ್ತಾ ಇದ್ದಾವೆ ಅಂತಂದ್ರೆ, ಇಲ್ಲಿ ಜೀವನು ಬ್ರಹ್ಮರೂಪನೇ ಅದಾನ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ ಜೀವೋ ಬ್ರಹ್ಮೈವ ನಾಪರಹ. ಆಚಾರ್ಯ ಏನ್ ಹೇಳಿದ್ರು, ಬ್ರಹ್ಮ ಒಂದು ಸತ್ಯ ಅದು, ಈ ಜಗತ್ತು ಮಿಥ್ಯಾ, ಜೀವನು ಬ್ರಹ್ಮರೂಪನೇ ಅದಾನ. ಇಷ್ಟೇ ವೇದಾಂತ. ಅದ್ವೈತ ಸಿದ್ಧಾಂತದ್ದೇನು, ಜೀವ ಪರಮಾತ್ಮನಿಗಿಂತ ಬೇರೆ ಅಲ್ಲ. ಇದು ಅಜ್ಞಾನದಿಂದ ನಾ ಬೇರೆ ಅಂತ ತಿಳ್ಕೊಂಡಾನ. ದೇಹಾದಿಗಳಲ್ಲಿ ಅಭಿಮಾನ ಮಾಡಿಕೊಂಡು ಈ ದೇಹವೇ ನಾನು ತಿಳ್ಕೊಂಡಿದ್ದ, ಇದು ಅಜ್ಞಾನ. ನಾವು ಶಾಸ್ತ್ರ ಮತ್ತು ಗುರುಗಳ ಉಪದೇಶದಿಂದ ನಾವೇನ್ ತಿಳ್ಕೊಳ್ತೀವಿ, ಈ ದೇಹ ಅನ್ನುವಂತಹದ್ದು ಇದು ಪಂಚಭೂತಗಳ ಕಾರ್ಯ ಅದ, ಪಂಚಭೂತಗಳಲ್ಲಿ ಹೋಗಿ ಲಯ ಆಗ್ತದೆ. ಕೊನೆಗೆ ದೇಹ ಬಿದ್ದು ಹೋದ್ಮೇಲೆ ಇದು ಪಂಚಭೂತಗಳಲ್ಲಿ ಸೇರಿ ಬಿಡ್ತೈತಿಲ್ರಿ, ಮತ್ತೆ ಅಲ್ಲಿ ಉಳಿಯುವುದೇನು, ತಾನೇ ಆತ್ಮನೇ ಉಳಿತದಂತಲ್ಲಿ. ಆ ಆತ್ಮನೊಬ್ಬನೇ ಸದ್ರೂಪ ಚಿದ್ರೂಪ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪದಾನ. ಯಾರು? ಆತ್ಮ. ಆತ್ಮ ಮತ್ತು ಬ್ರಹ್ಮನು ಕೂಡ ಹೇಗದ, ಅದು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣವಾಗಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಪ್ರತ್ಯೇಗಾತ್ಮನಲ್ಲಿರ್ತಕ್ಕಂಥ ಲಕ್ಷಣಗಳು ಬ್ರಹ್ಮದಲ್ಲಿಯೂ ಕೂಡ ಇರುವುದರಿಂದ ಇಲ್ಲಿ ಪ್ರತ್ಯೇಗಾತ್ಮ ಬ್ರಹ್ಮನ ಸ್ವರೂಪನ ಅದಾನ ಅಂತ, ಬ್ರಹ್ಮನಿಗಿಂತಲೂ ಬೇರೆ ಅಲ್ಲ ಅಂತ ಹೇಳಿ, ಹೀಗೆ ಇಲ್ಲಿ ವೇದಾಂತ ಅಂದ್ರೆ ಅದ್ವೈತ ವೇದಾಂತ ಸಿದ್ಧಾಂತ ಅನ್ನುವಂತಹದ್ದು ಈ ಪ್ರಕಾರ. ಯಾಕಂದ್ರೆ ಇದು ನಮ್ಮ ಅಜ್ಞಾನ ದೃಷ್ಟಿಗೆ ಈ ಪ್ರಪಂಚ ಸತ್ಯವಾಗಿ ಗೋಚರ ಆಗ್ತದೆ. ಯಾವಾಗ ನಮಗ ಬ್ರಹ್ಮದ ಜ್ಞಾನ ಆಯಿತು ಅಂತಂದ್ರೆ, ಯಾಕೆ ಬ್ರಹ್ಮದ ಜ್ಞಾನ ಇಲ್ಲದಕ್ಕಾಗಿ ನಮಗೆ ಪ್ರಪಂಚ ತೋರ್ಲಿಕ್ಕತ್ತದ. ಸ್ವಪ್ನದಲ್ಲಿ ಸ್ವಪ್ನ ಪ್ರಪಂಚ ಸತ್ಯ ಆಗಿದ್ರು ಕೂಡ ಎಚ್ಚರವಾದ ಕೂಡಲೇ ಅದು ಹೆಂಗ ಮಿಥ್ಯಾ ಅಂತ ಅನಿಸ್ತದೋ, ಹಂಗ ಬ್ರಹ್ಮಜ್ಞಾನ ಆಗುವ ತನಕ ನಮಗೆ ಈ ಜಗತ್ತು ನಮಗ್ ಸತ್ಯ ಅಂತ ಗೋಚರ ಆದ್ರೂ ಕೂಡ, ಯಾವಾಗ ಸತ್ಯ ಯಾವ್ದು ಅಧಿಷ್ಠಾನವಾದ ಬ್ರಹ್ಮದ ಜ್ಞಾನ ಆಯಿತು ಅಂತಂದ್ರೆ ಅವಾಗ ಈ ಜಗತ್ತನ್ನುವಂತಹದ್ದು ಇದು ಮರುಮರಿಚಿಕಾ ಜಲದಂತೆ, ಬಿಸಿಲು ಕುದುರೆ, ಅದಕ್ಕೇನಂತಾರ ಮಾಯಾಮೃಗ, ಬಿಸಿಲಾಗ ನೀರ್ ಹರಿದಂಗ ಕಾಣ್ತಿರ್ತದೆ. ಮೃಗಜಲ. ಆ ಮೃಗಜಲ ತೋರಾಕತ್ತೈತಿಲ್ರಲ್ಲಿ, ನೀರಿದ್ದಂಗನ ತೋರ್ತದ, ಆದ್ರೆ ಅಲ್ಲಿ ನೀರದೇನಲ್ಲಿ ಜಿಂಕೆಗಳು ಓಡಿ ಹೋಗ್ತಾವ, ನೀರದಾವಂತೇಳಿ ಓಡಿ ಹೋಗ್ತಾವ ಅಲ್ಲಿ. ಆದ್ರ ಅವ ನೀರ್ ಸಿಗ್ತದೇನಂದ್ರೆ ನೀರ್ ಇಲ್ಲೇ ಇಲ್ಲ. ಹಂಗ ತೋರಿದ ಮಾತ್ರಕ್ಕೆ ಜಗತ್ ಸತ್ಯ ಅನ್ನಕ್ ಬರಂಗಿಲ್ಲ. ಅದು ವಿಚಾರ ಮಾಡಿ ನೋಡಿದ್ರೆ ಈ ಜಗತ್ತನ್ನುವಂತಹದ್ದು ಇದು ಮಿಥ್ಯಾನ ಅಂತ ಹೇಳಿ, ಹೀಗೆ ಇಲ್ಲಿ ಅದ್ವೈತ ಸಿದ್ಧಾಂತ ಅನ್ನುವಂತಹದ್ದು ಹೇಳ್ತದೆ. ಅವ್ರೇನಂತಾರ, ಪ್ರತ್ಯಕ್ಷ ಜಗತ್ ತೋರ್ತ, ಇದನ್ನ ಹೆಂಗ್ ನೀವು ಮಿಥ್ಯಾ ಅಂತೀರಿ, ಇದನ್ನ ತೋರೋದನ್ನ ಹೆಂಗ್ ನೀವು ಮಿಥ್ಯಾ ಅಂತ ಹೇಳ್ತೀರಿ ಅಂತೇಳಿ ಈ ರೀತಿಯಾಗಿ ಅದಕ್ಕಿಲ್ಲಿ ಶ್ರುತಿ ವಿರಹಿತವಾದ ಮತವ ತಾನುಳಿಯುವುದೇ ಚಂದ ಮಮ. ಯಾಕಂದ್ರೆ ಅನೇಕ ಮತವಾದಿಗಳದಾರ, ಭೇದವನ್ನ ಬೋಧ ಮಾಡ್ತಕ್ಕಂಥ ಯಾವ ಮತಗಳದಾವಲ್ಲ, ಅವ್ರು ಎಷ್ಟೇ ಚೆನ್ನಾಗಿ ನಿಮಗೆ ಹೇಳಿ, ಅವರು ಒಳ್ಳೆ ಯುಕ್ತಿ ಪ್ರಯುಕ್ತಿಗಳಿಂದ ಏನೇ ಹೇಳ್ಯಾರಂದ್ರೂ ಕೂಡ, ಯಾಕೆ ನೈಯಾಯಿಕರು ಅನೇಕ ರೀತಿಯ ತರ್ಕಗಳನ್ನ ಮಾಡ್ತಾರ. ಅದ್ರ ನವೀನ್ ನೈಯಾಯಿಕರು, ಪ್ರಾಚೀನ ನೈಯಾಯಿಕರು ಅಂತೇಳಿ ಮತ್ತದ್ರ ಇಬ್ಬರದಾರ. ನವೀನ್ ನೈಯಾಯಿಕರು ಹೇಳಿದ್ದು ಪ್ರಾಚೀನ ನಾಯಕರು ಖಂಡನ ಮಾಡ್ತಾರ, ಪ್ರಾಚೀನ ನಾಯಕರು ಹೇಳಿದ್ದು ನವೀನ್ ನಾಯಕರು ಖಂಡನ ಮಾಡ್ತಾರ. ಅವ್ರು ಬರೇ ಅಂದ್ರೆ ಜಡದ ಶೋಧನೆಗಳದಾರ. ಅವರು ಜಡವಾಗಿರ್ತಕ್ಕಂಥ ಅಣು ಪರಮಾಣು ಜಣುಕ ತ್ರಿಣುಕ ಅದರಿಂದ ಈ ಪ್ರಪಂಚ ಆಗೈತಿ ಅಂತೇಳಿ ಅದ್ರ ಬಗ್ಗೆನೇ ಹೇಳ್ಕೊಂಡು ಹೋಗ್ತಾ ಇದ್ದಾರ. ಮುಕ್ತಿ ವಿಷಯದಲ್ಲಿನೂ ಕೂಡ ಭಿನ್ನ ಭಿನ್ನ ಅಭಿಪ್ರಾಯಗಳದಾವ್. ಯಾಕಂದ್ರೆ ಇಲ್ಲಿ ಚಾರ್ವಾಕರು ಮರಣವೇ ಮೋಕ್ಷ ಅಂತ ಹೇಳಿದ್ರು, ಬೌದ್ಧರು ಏನ್ ಹೇಳ್ತಾ ಇದ್ದಾರ, ಅದು ಸರ್ವಂ ಶೂನ್ಯಂ,
ಅಂದ್ರೆ ಎಲ್ಲವೂ ಶೂನ್ಯ. ಅವರು ಕೂಡ ಊರ್ಧ್ವಲೋಕ ಗಮನವೇ ಮೋಕ್ಷ. ಜೈನರು ಮತ್ತು ಬೌದ್ಧರು ಊರ್ಧ್ವಲೋಕಕ್ಕೆ ಹೋಗ್ತಾ ಮೇಲೆ ಹೋಗುದು ಹಂಗ, ಅಲ್ಲಿ ಬಿಡುಗಡೆನೇ ಇಲ್ಲ, ಅದಕ್ಕನ ಮೋಕ್ಷ ಅಂತ ಹೇಳಿದ್ರು. ಹೀಗೆ 21 ದುಃಖ ನಿವೃತ್ತಿಗೆನೆ ಮೋಕ್ಷ ಅಂತ ಹೇಳಿ ಸಾಂಖ್ಯ ಹೇಳ್ತಾ, ನೈಯಾಯಿಕರು ಕೂಡ ಹೇಳ್ತಾ ಇದ್ದ. ತ್ರಿತಾಪಗಳ ದುಃಖದ ನಿವೃತ್ತಿಗೆ ಸಾಂಖ್ಯ ಹೇಳ್ತಾ ಇದ್ದಾರೆ. 21 ದುಃಖ ನಿವೃತ್ತಿಗೆ ಮೋಕ್ಷ ಅಂತ ಹೇಳ್ತಾರೆ ನೈಯಾಯಿಕರು. ಹೀಗೆ ಒಬ್ಬೊಬ್ರು ಅಂದ್ರೆ ಮೂಲ ಕಾರಣ ದುಃಖ ನಿವೃತ್ತಿ ಹೇಳಿಲ್ಲ, ಬರೀ ಕಾರ್ಯ ದುಃಖದ ನಿವೃತ್ತಿಯನ್ನು ಹೇಳಿದ್ರು ಅವರು. ಮೂಲ ಕಾರಣ ಯಾವುದು ಅಂದ್ರೆ ಅಜ್ಞಾನ ನಿವೃತ್ತಿಯನ್ನ ಹೇಳಿಲ್ಲ ಅವರು. ಮತ್ ಹೀಗಾಗಿ ಅವ್ರ ಮತವನ್ನ ನಾವು ಅವಲಂಬನ ಮಾಡಿದೇವಿ ಅಂತಂದ್ರೆ ನಮ್ಗೆ ಯಾವಾಗ ಮೋಕ್ಷ ಆಕೈತಿ ಅಂತಾರ. ನೀನು ಮುಕ್ತಿಯನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಶ್ರುತಿ ಸಮ್ಮತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಅದ್ವೈತ ಸಿದ್ಧಾಂತ. ಈ ಅದ್ವೈತ ಮತಕ್ಕೆ ನಾವು ಶರಣಾಗತರಾದೇವಿ ಅಂತಂದ್ರೆ ನಮ್ಗೆ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ಬೋಧೆ ಅನ್ನುವಂತಾದಾಗ್ತದೆ. ಈಗ ನಾವು ಪ್ರಸ್ಥಾನ ತಿಳಿ ಏನಪ್ಪಾ ಅವು ಸಂಸ್ಕೃತ ಒಳಗದಾವು ನಮ್ಗೆ ತಿಳಿಯುವುದಿಲ್ಲ, ಅವನ್ನ ಹೆಂಗ್ ನಾವು ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಅದ್ವೈತ ಪರವಾಗಿ ಬರೆದಿರ್ತಕ್ಕಂಥ ಗ್ರಂಥಗಳು ನಿಜಗುಣ ಶಿವ ಗ್ರಂಥ. ನಿಜಗುಣ ಶಿವ ಗ್ರಂಥ ನಮಗ ಅಗದಿ ನಮ್ಮ ಸ್ವಾನುಭವದಲ್ಲಿ ಬರುವಂತೆ ಈ ಜಗತ್ತು ಪರಮಾತ್ಮನ ವಿಷಯಕವಾಗಿ ನಮ್ಗೆ ಯಾವ ಸಂಶಯಗಳು ಬರ್ಲಾರ್ದಂಗ ನಮಗ್ ಸುಳಿದ್ ಬಾಳೆಹಣ್ಣಿದ್ದಂಗ್ರಿ. ಸುಳಿದ್ ಬಾಳೆಹಣ್ಣು ಕೊಟ್ಟಾಗ ತಿನ್ನೋದೇನು ತೊಂದ್ರೆ ಏನ್ ನಮಗ್ರಿ. ಹಂಗ ಎಲ್ಲಾ ಸರಳ ಮಾಡಿ ನಮ್ಮ ಅನುಭವಕ್ಕೆ ಬರುವಂಗನ ಅವರು ಪ್ರತಿಪಾದನೆ ಮಾಡಿ ಇಟ್ಬಿಟ್ಟಾರ. ಅದನ್ನು ಒಂದು ಶ್ರವಣ ಮಾಡಿದ್ರೆ ಸಾಕು. ಪರಮಾನುಭೂತಿ ಆಗಲಿ, ಅನುಭವಸಾರ ಆಗಲಿ, ಪಾರಮಾರ್ಥ ಗೀತೆಯಾಗಲಿ, ಜ್ಞಾನ ಪ್ರತಿಭಾ ಸ್ಥಳ ಆಗಲಿ, ಇವೆಲ್ಲ ಜ್ಞಾನವನ್ನ ಬೋಧ ಮಾಡ್ತಕ್ಕಂಥ ಗ್ರಂಥಗಳು. ವಿವೇಕ ಚಿಂತಾಮಣಿ ಆಗಲಿ, ಇವುಗಳನ್ನ ನಾವು ಗುರು ಮುಖಾಂತರವಾಗಿ ಶ್ರವಣ ಮಾಡಿದ್ರೆ ಸಾಕು, ನಮಗೆ ಅಜ್ಞಾನ ನಿವೃತ್ತಿಯಾಗಿ ಹೋಗ್ಬಿಡ್ತದೆ. ಸ್ವರೂಪ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ತೀವಿ. ಸಿದ್ಧಾರೂಢರು ಹೇಳ್ತಿದ್ರಂತ, ನೀನು ಮುಕ್ತನಾಗಬೇಕಾಗಿತ್ತಂದ್ರೆ ನೀನು ನಿಜಗುಣ ಶಿವ ಗ್ರಂಥ ಒಂದು ಶ್ರವಣ ಮಾಡಪ್ಪ ಸಾಕಂತಿದ್ರಂತ. ಅದು ಒಂದು ನೀನು ಏಕಾಗ್ರ ಶ್ರವಣ ಮಾಡಿದ್ರೆ ಸಾಕು, ನಿನ್ನ ಅಜ್ಞಾನ ತೊಲಗ್ತದೆ, ನೀನು ಮುಕ್ತನಾಗ್ತಾ ಇದ್ದಿ. ಇನ್ನು ಹಿಂದಿ ಒಳಗ ವಿಚಾರ ಸಾಗರ ಅನ್ನುವಂತ ಗ್ರಂಥ, ಸಂಸ್ಕೃತ ಒಳಗ ಪಂಚದಶಿ ಅನ್ನುವಂತ ಗ್ರಂಥ ಅದು. ಅಂದ್ರೆ ಇವೆಲ್ಲಾ ಪ್ರಕರಣ ಗ್ರಂಥಗಳು. ಅದರಂತೆ ಶಂಕರ ಭಗವತ್ಪಾದಾಚಾರ್ಯ ಕೂಡ ವಿವೇಕ ಚೂಡಾಮಣಿ ಬರೆದಾರ, ಅಲ್ಲಿ ಉಪದೇಶಾಸ್ತ್ರಿ ಅಂತ ಬರೆದಾರ. ಅವರು ಅನೇಕ ಬಹಳ ಗ್ರಂಥಗಳದಾವ. ಯಾಕಂದ್ರೆ ಅವ್ರು ಬರೆದಿರ್ತಕ್ಕಂಥ ತತ್ವವನ್ನೇ ಇಲ್ಲಿ ಕನ್ನಡಗಳು ನಿಜಗುಣ ಶ್ರೀಗಳವರು ಇಡೀ ಸಮಗ್ರ ಎಲ್ಲ ವೇದಾಂತಗಳನ್ನ, ಯಾಕಂದ್ರೆ ಅವರು ಅವತಾರಿ ಶರೀರ ಅವರು. ಯಾಕಂದ್ರೆ ಹೆಂಗ ಶಂಕರನೇ ಅವತರಿಸಿ ಭೂಮಿಗೆ ಶಂಕರಾಚಾರ್ಯಾಗಿ ಬಂದನು ಅಂತೇಳಿ ಅಲ್ಲಿ ಹೇಳ್ಕೊಂಡು ಬಂದಿಲ್ರಿ. ಅದು ಅಂದ್ರೆ ಸಾಕ್ಷಾತ್ ಶಂಕರನೇ ಶಂಕರ ಭಗವತ್ಪಾದಾಚಾರ್ಯಾಗಿ ಅವತಾರ ಮಾಡಿ ಬಂದು ಜಗತ್ತಿಗೆ ಅದ್ವೈತ ಜ್ಞಾನವನ್ನ ಬೋಧ ಮಾಡಿ ಎಷ್ಟೋ ಮಂದಿಯನ್ನು ಮುಕ್ತರನ್ನಾಗಿ ಮಾಡಿಬಿಟ್ರು. ಈಗ ಅದು ನಮಗ್ ತಿಳಿಯುವುದಿಲ್ಲ ಅಂತೇಳಿ ನಿಜಗುಣ ಶಿವಗಳವರೇ ಈಗ ಶಂಕರಾಚಾರ್ಯ ಅವತಾರನ ಅಂದ್ರೂ ಅಡ್ಡಿ ಇಲ್ಲ. ಸಾಕ್ಷಾತ್ ಶಿವನೇ ನಿಜಗುಣ ಶಿವಳಾಗಿ ಅವತರಿಸಿ ಬಂದು ಸಮಗ್ರ ಆ ವೇದಗಳ ಸಾರ, ಉಪನಿಷತ್ತುಗಳ ಸಾರವನ್ನ ಅವ್ರು ಸುಮಾರು 6 ಕೋಟಿ ಗ್ರಂಥ ಅವಲೋಕನ ಮಾಡಿದಂತಾರ. ಅದು ಇಲ್ಲಿ ನಾವು ಕೇಳಿದೀವಿ. ಅಷ್ಟು ಗ್ರಂಥ ಎಲ್ಲ ಅಂದ್ರೆ ಇಂಥದ್ದು ನೋಡಿಲ್ಲ ಅನ್ನಂಗಿಲ್ಲ. ಅವರು ಪಂಚದಶಿ ಎಲ್ಲಾ ವಿಚಾರ ಬರ್ತಾವ ಅದ್ರಾಗ. ಎಲ್ಲಾ ಉಪನಿಷತ್ತುಗಳ ಸಾರವನ್ನೇ ಅಷ್ಟು ಸುಂದರವಾಗಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಸರಳವಾಗಿ ನಮ್ಮೆಲ್ಲರಿಗೆ ತಿಳಿಯುವಂತೆ ಅವರು ಪ್ರತಿಪಾದನೆ ಮಾಡುವಂತವರಾಗಿದ್ದಾರೆ. ಅದು ಶ್ರುತಿ ಸಮ್ಮತ. ಯಾವುದು ನಿಜಗುಣ ಶಿವ ಗ್ರಂಥ ಆಗಲಿ, ಪಂಚದಶಿ ಆಗಲಿ, ವಿಚಾರ ಸಾಗರ ಆಗಲಿ, ಇನ್ನು ನಮಗೆ ಅದ್ವೈತ ಪರವಾಗಿರ್ತಕ್ಕಂಥ ಏನು ವೇದಾಂತ ಗ್ರಂಥಗಳು ಅದಾವಲ್ಲ, ಅವೆಲ್ಲವೂ ಕೂಡ ಶ್ರುತಿ ಸಮ್ಮತ ಅದಾವ. ಅವುಗಳನ್ನ ನಾವು ಸ್ವೀಕಾರ ಮಾಡಬೇಕು. ಶ್ರುತಿ ಮತವ ತಾನು ಉಳಿಯುವುದೇ ಚಂದಮಮ. ಇನ್ನು ಶ್ರುತಿಯನ್ನ ಒಪ್ಪದೇ ಇರ್ತಕ್ಕಂಥ ಯಾವ ಒಂದು ಸಾಂಖ್ಯ ಆಗಲಿ ಅಥವಾ ನೈಯಾಯಿಕರಾಗಲಿ ಅವ್ರೇನು ಶ್ರುತಿ ಪ್ರಮಾಣ ಒಪ್ಪಂಗೆ ಇಲ್ಲ. ಅವ್ರು ಬರೇ ಯುಕ್ತಿ, ಬರೇ ಇದ್ರಲಿಂದನ ನಾನಾ ರೀತಿಯ ತರ್ಕ ಯುಕ್ತಿಗಳಿಂದ ಅವ್ರು ತಮ್ಮ ಮತ ಸ್ಥಾಪನೆ ಮಾಡಕ್ ಹೋಗ್ತಾರ. ಆದರೆ ನಾವು ನೈಷಾತರ್ಕೇಣ ಮತಿರಾಪನೇಯ, ಶ್ರುತಿನೇ ಹೇಳ್ತದೆ ತರ್ಕದಿಂದ ಆತ್ಮನ್ ತಿಳ್ಕೊಳಿಕ್ ಬರಂಗಿಲ್ಲ ಅಂತ. ನಾವು ತರ್ಕ ಮಾಡಿ ಆತ್ಮ ತಿಳ್ಕೊಳ್ತೀವಿ ಅಂತಂದ್ರೆ ಬರಂಗಿಲ್ಲ. ಅದು ಗುರುವಿನಿಂದ ಸಂವಾದ ಮೂಲಕವಾಗಿ, ಗುರುವಿನ ಮುಖಾಂತರವಾಗಿಯೇ ನಾವು ಅದನ್ನ ಅರ್ಥಕೊಳ್ಬೇಕು. ಅದಕ್ಕೆ ವೇದ
ಉದದಿಮುಖ ಇದರಲ್ಲಿ ಸಾಧು ನಿಶ್ಚಿತಾಸ್ತಿಯವರು ಹೇಳ್ತಾ ಇದ್ದಾರೆ, ವೇದ ಉದದಿಪಿನ ಗುರುಲಖೈ ಲಾಗೈ ಲೌನ ಸಮಾನ್ ಬಾದರ ಗುರುಮುಖ ದ್ವಾರಹೈ ಅಮೃತ ಸೇ ಅಧಿಕ. ಈಗ ವೇದಗಳೆಲ್ಲ ಹೆಂಗದಾವು ಅಂತಂದ್ರೆ ಸಮುದ್ರ ಇದ್ದಂಗದ. ಸಮುದ್ರ ನೋಡ್ತಾ ಇದ್ರಿ ನೀವು. ಈ ಸಮುದ್ರದ ನೀರು ಅದು ಹೇಗಿದೆ? ನಮಗ ಉಪ್ಪಿದೆ. ಅದನ್ನ ಕುಡಿದ್ರೆ ನಮ್ಮ ಬಾಯಾರಿಕೆ ಹೋಗಂಗಿಲ್ಲ. ಸಮುದ್ರ ನೀರು ಕುಡಿದ್ರೆ ನಮಗ್ ತೃಪ್ತಿ ಆಗ್ತದನ್ರಿ, ನಮ್ಮ ಬಾಯಾರಿಕೆನೂ ಹೋಗಂಗಿಲ್ಲ. ಅದು ಅನಾರೋಗ್ಯನೂ ಉಂಟು ಮಾಡ್ತದ. ಉಪ್ಪು ನೀರು ಕುಡಿದ್ರೆ ನಮಗ ಅನಾರೋಗ್ಯ ಆಗ್ತದೆ. ಅದೇ ಸಮುದ್ರದ ನೀರು ಸೂರ್ಯನ ಕಿರಣಗಳಿಗೆ ಕಾಯ್ದು ಆವಿಯಾಗಿ ಮೋಡವಾಗಿ ಮಳೆಯಾಗಿ ಬಂತು ಅಂತಂದ್ರೆ ಮಳಿ ನೀರ್ ಹೇಗಿರ್ತಾವ್ರಿ? ಸಿಹಿ ಇರ್ತಾವ. ಆ ಮಳಿ ನೀರು ನಮಗೆ ಆರೋಗ್ಯವನ್ನು ಕೊಡ್ತಾವ. ಅದು ಅಮೃತ. ಮಳಿ ನೀರ್ ಹೆಂಗಿದು? ಅಮೃತ. ಹಂಗ ವೇದಗಳಲ್ಲಿ ಪ್ರತಿಪಾದ್ಯವಾಗಿರ್ತಕ್ಕಂಥ ಯಾವ ಬ್ರಹ್ಮತತ್ವ ಅನ್ನುವಂತಹದ್ದಲ್ಲ, ಅದನ್ನ ನಾವೇ ತಿಳ್ಕೊಳ್ಳೋನ್ ತಗೊಳ್ರಿ. ಅದು ಎಲ್ಲ ಉಪನಿಷತ್ ನಮಗೂ ಓದಾಕ್ ಬರ್ತದ ಅಂತೇಳಿ ಆ ಉಪನಿಷತ್ತುಗಳನ್ನ ನಾವು ಓದಾಕ್ ನಾವು ಹೋದೇವಿ ಅಂತಂದ್ರೆ ಆ ಉಪನಿಷತ್ ಹಿಂಗ್ ಹೇಳ್ತೈತಿ, ಉಪನಿಷತ್ ಹಿಂಗ್ ಹೇಳ್ತೈತಿ, ನಮಗ್ ಬರೇ ಸಂಶಯಗಳೇ ಬರ್ತಾವ. ಆ ಉಪನಿಷತ್ತುಗಳಲ್ಲಿ ಅದ್ರ ರಹಸ್ಯ ಏನದ ಅನ್ನೋದು ನಮ್ಗೆ ಏನ್ ಗುರ್ತಾಕತಿ? ಅದು ಆ ಸಮುದ್ರ ನೀರಿದ್ದಂಗ ಅಂತದು. ಅದ ಸಮುದ್ರದ ನೀರ ಮತ್ತು ಮೋಡವಾಗಿ ಆವಿಯಾಗಿ ಮೋಡವಾಗಿ ಮಳೆಯಾಗಿ ಬಂದ ಸಮುದ್ರ ನೀರ ಹೋದಿಲ್ರಿ. ಆ ವೇದಲ್ಲಿರ್ತಕ್ಕಂಥ ರಹಸ್ಯ ತತ್ವ ಏನದ ಅದನ್ನ ಗುರುಗಳು ಏನ್ ಮಾಡಿರ್ತಾರ, ಅದ್ರ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರ. ಅದ್ರ ಅನುಸಂಧಾನ ಮಾಡಿ ಆ ಬ್ರಹ್ಮತತ್ವ ಯಥಾರ್ಥವಾಗಿ ತಿಳ್ಕೊಂಡಿರ್ತಾರ. ಅವರು ವಾಣಿ ಅನ್ನುವಂತ ಮೋಡದ ಮುಖಾಂತರವಾಗಿ ಅಲ್ಲಿ ಹೆಂಗ್ ನೀರು ಮೋಡಗಳು ಸುರಿತಾವಲ್ಲ, ಹಂಗ ಅವರು ವಾಣಿಯಿಂದ ಬರ್ತಕ್ಕಂಥ ವಚನಾಮೃತ ಅನ್ನುವಂತಹದ್ದು ಅದನ್ನ ನಾವು ಸ್ವೀಕಾರ ಮಾಡಿದೇವಿ ಅಂತಂದ್ರೆ ಅಮೃತಸೇ ಅಧಿಕ. ವೇದ ಉದದಿಬಿನ ಗುರುಲ ಕೈ ಲಾಗೈ ಲೌನ ಸಮ. ಅಂದ್ರೆ ನಾವು ಗುರುಗಳ ಮುಖಾಂತರವಾಗಿ ಶ್ರವಣ ಮಾಡಿದೀವಿ ಅಂತಂದ್ರ ಅದು ನಮಗೇನ್ ಮಾಡ್ತದ? ಅದು ಅಮೃತ ಸಮಾನ. ಅದಕ್ಕೆ ಶ್ರೀ ಗುರು ವಚನದ ಅಧಿಕ ಸುದೆಯುಂಟೆ ಹೇಳ್ಕೊಂಡ್ ಬಂದಿಲ್ಲ. ಗುರುವಿನ ವಚನಾಮೃತಕ್ಕಿಂತಲೂ ಮಿಕ್ಕ ಅಮೃತ ಬೇರೆ ಎಲ್ಲಿಯಾದ್ರೂ ಐತೇನೋ ಅಂತ ಕೇಳ್ತಾರ ಅವ್ರು. ಅಮೃತದ ಕಲ್ಪನೆ ಎಲ್ಲೆಲ್ಲೋ ಮಾಡ್ತೀವಿ ನಾವು, ಅವು ಯಾವ ಅಮೃತ ಆಗಂಗಿಲ್ಲ. ನಿಜವಾದ ಅಮೃತ ಯಾವುದು ಅಂತಂದ್ರೆ ಗುರುವಿನ ಉಪದೇಶಾಮೃತ. ಗುರುವಿನಿಂದ ಬರ್ತಕ್ಕಂಥ ಉಪದೇಶಗಳೇನದಾವು ಅವು ಅಮೃತಕ್ಕೆ ಸಮಾನದಾವು ಅಂತ. ಯಾಕಂದ್ರೆ ಅಲ್ಲಿ ಶ್ರುತಿಗಳಲ್ಲಿ ಹೇಳಿರ್ತಕ್ಕಂಥ ತತ್ವ ಅದು ಬಹಳ ರಹಸ್ಯವಾಗಿರ್ತಕ್ಕಂಥದ್ದು. ಆ ರಹಸ್ಯವಾದ ತತ್ವವನ್ನ ಗುರುಗಳು ಅದನ್ನ ಅನುಭವಿಸಿ, ಯಾಕಂದ್ರೆ ಅದರ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಅಂತ ಹೇಳ್ಯಾರ. ಶ್ರೋತ್ರಿಯನೂ ಆಗಿರಬೇಕು, ಬ್ರಹ್ಮನಿಷ್ಠನೂ ಆಗಿರಬೇಕು. ತದ್ವಿಜ್ಞಾನಾರ್ಥಂ ಸಗುರು ಮೇವಾವಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಆ ಬ್ರಹ್ಮವನ್ನ ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಶ್ರೋತ್ರಿಯನು ಬ್ರಹ್ಮನಿಷ್ಠನು. ಶ್ರೋತ್ರಿಯ ಅಂತ ಯಾರಿಗೆ ಕರೀತಾರ? ಎಲ್ಲ ವೇದಾಂತವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಶಿಷ್ಯನಿಗೆ ಬಂದಿರತಕ್ಕಂತ ಯಾವುದೇ ಸಂಶಯವನ್ನ ಸ್ವಲ್ಪ ಬಿಡ್ಲಾರ್ದಂಗ ಅದನ್ನ ನಿವಾರಣೆ ಮಾಡುವಂತ ಸಾಮರ್ಥ್ಯ ಇರ್ಬೇಕಂತ. ಗುರುವಾಗಿರ್ತಕ್ಕಂಥವನಿಗೆ ಇಡೀ ಈ ವೇದಾಂತ ಗ್ರಂಥಗಳು ಅಂತ ಏನದಾವು ಅದು ಯಾವುದನ್ನ ಪ್ರತಿಪಾದನ ಮಾಡ್ತಾ ಇದ್ದಾವೆ, ಅದರ ರಹಸ್ಯ ಏನ ಒಂದು ಸಂಶಯಗಳು ಉದಯಿಸಿರಬಾರದು. ಅವರು ಸಂಶಯಗಳು ನಿವಾರಣೆ ಮಾಡತಕ್ಕಂತ ಸಾಮರ್ಥ್ಯ ಇದ್ದವನೇ ಶ್ರೋತ್ರಿಯ ಅಂತ ಹೇಳಿಸಿಕೊಳ್ತಾನೆ. ಬ್ರಹ್ಮನಿಷ್ಠ ಅಂತಂದ್ರೆ ಏನು? ಯಾರ ವೃತ್ತಿ ಬ್ರಹ್ಮ ಸಾಕ್ಷಾತ್ಕಾರ ಹೊಂದಿ ಬ್ರಹ್ಮದಲ್ಲಿನೇ ಯಾರ ವೃತ್ತಿ ನಿಲುಗಡೆ ಆಗೈತೋ, ಅಲ್ಲೇ ಯಾರ ಬುದ್ಧಿಯೊಳಗ ಬ್ರಹ್ಮವೇ ಅದು ಅಂದ್ರೆ ಆ ಸ್ಥಿತಿ ಬ್ರಾಹ್ಮಿ ಸ್ಥಿತಿ ಹೊಂದಿದವರು ಅಂತ. ಯಾವ ವೃತ್ತಿ ಆತ್ಮಾಕಾರ ಆಗ್ಯದ ಅವನು ಬ್ರಹ್ಮನಿಷ್ಠ ಅಂತ ಹೇಳಿಸಿಕೊಳ್ತಾನೆ. ಅದಕ್ಕೆ ಇಲ್ಲಿ ಗುರುಗಳಾಗಿರ್ತಕ್ಕಂಥವರು ಆ ಅದ್ವೈತ ತತ್ವ ಅನ್ನುವಂತಹದ್ದೇನದು, ಆ ಬ್ರಹ್ಮ ತತ್ವ ಅನ್ನುವಂತಹದ್ದು. ಯಾಕಂದ್ರೆ ಅದು ಶ್ರುತಿಗಳ ರಹಸ್ಯವನ್ನೇ ಹೇಳ್ತಾರೆ ನಮಗೆ. ಶ್ರುತಿಯಲ್ಲಿ ಪ್ರತಿಪಾದ್ಯವಾಗಿರ್ತಕ್ಕಂತಹ ತತ್ವ ಅನ್ನುವಂತಹದ್ದನ್ನ ಅವ್ರು ನಮ್ಗೆ ಉಪದೇಶ ಮಾಡ್ತಾ ಇದ್ದಾರ. ಯಾಕಂದ್ರೆ ಅಂತಹ ಪ್ರಸ್ಥಾನತ್ರಯಗಳ ಸಾರವೇ ನಿಜಗುಣ ಶಿವ ಗ್ರಂಥ. ಎಲ್ಲಾ ಉಪನಿಷತ್ತುಗಳಾಗಲಿ
ಭಗವದ್ಗೀತೆ ಆಗ್ಲಿ, ಬ್ರಹ್ಮಸೂತ್ರ ಆಗ್ಲಿ, ಇನ್ನೂ ಅನೇಕ ಪ್ರಕರಣ ಗ್ರಂಥಗಳ ಸಾರವನ್ನ ಅವರೆಲ್ಲ ನಮಗ ಅದನ್ನ ಸಾರವನ್ನ ಹಿಂಡಿ ಎಲ್ಲ ತೆಗೆದಿಟ್ಟಾರ. ಈಗ ಎಲ್ಲ ಸರಳ ಮಾಡಿ ಇಟ್ಬಿಟ್ಟಾರ. ಇವಾಗ ನಾವೇನು ಬಹಳ ಉಪನಿಷತ್ತು ಓದ್ಬೇಕು, ಅದನ್ನ ಓದ್ಬೇಕು, ಇದನ್ನ ಓದ್ಬೇಕಂತ ಏನಿಲ್ಲ. ನಾವು ಅಷ್ಟೆಲ್ಲ ಸರಳ ಮಾಡಿ ನಮ್ ಜ್ಞಾನ ಆಗುವಂತೆ ಅದನ್ನ ನಮಗ ತಂದು ಕೊಟ್ಟಾರ ನಿಜಮಶಿಳವರು. ಅದಕ್ಕ ಇದು ಶ್ರುತಿ ಮತ, ಇದು ಶ್ರುತಿ ಸಮ್ಮತ ಅಂತ. ಇದು ಯಾಕೆ ಶ್ರುತಿ ವಿರಹಿತವಾದವರು, ವೃದ್ಧಗಳದಾವಲ್ಲ, ಶ್ರುತಿಯನ್ನ ಒಪ್ಪದೇ ಇರ್ತಕ್ಕಂತ ಏನ್ ಮತಗಳದಾವಲ್ಲ, ಅದು ದ್ವೈತ ಆಗಿರಬಹುದು, ವಿಶಿಷ್ಟಾದ್ವೈತ ಆಗಿರಬಹುದು, ಸಾಂಖ್ಯ, ಬೌದ್ಧ, ಜೈನ, ಯೋಗ, ಅವು ಎಲ್ಲ ಅನೇಕ ಮತಗಳದಾವು. ಅವು ನಮಗ ಭೇದವನ್ನೇ ಬೋಧ ಮಾಡ್ತಾವ, ಭೇದವನ್ನೇ ಹೇಳ್ತಾವ. ಜೀವ ಎಂದು ಶಿವ ಆಗಂಗಿಲ್ಲ, ಜಗತ್ತೆಂದು ಸುಳ್ಳು ಆಗಂಗಿಲ್ಲ, ಜಗತ್ತು ಸತ್ಯವೇ. ಎಲ್ಲ ಮತಗಳು ಹೇಳುದು ಅದೇ. ಆದ್ರೆ ಇವರು ಬೌದ್ಧರು ಎಲ್ಲಾ ಶೂನ್ಯ ಅಂತ ಹೇಳ್ತಾರ. ಮೇ ಮುಖೆ ಜಿಹ್ವಾ ನಾಸ್ತಿ ಅಂತಂದ್ರ ಒಬ್ಬ, ನನ್ನ ಬಾಯೊಳಗೆ ನಾಲಿಗಿಲ್ರಿ ಅಂತಂದವ. ನನ್ನ ಬಾಯೊಳಗೆ ನಾಲಿಗಿಲ್ಲ ಅಂತಂದ್ರ ನಾಲಿಗಿದ್ರ ಆ ಮಾತು ಹೇಳಕ್ ಬರ್ತೈತಿಲ್ರಿ. ಮತ್ ನಾಲಿಗಿರ್ಲಿಕ್ಕ ನುಡ್ಯಾಕರ ಬರ್ತೈತೇನ್ರಿ? ಹಂಗೆಲ್ಲವೂ ಶೂನ್ಯ ಅಂತಂದ್ಮೇಲೆ ಶೂನ್ಯವನ್ನ ಅರಿತಕ್ಕಂಥ ನೀ ಅದಿ ಇಲ್ಲೋ? ಶೂನ್ಯವನ್ನು ತಿಳಿತಕ್ಕಂಥವ್ ನೀ ಅದಿಯಲ್ಲ, ಮತ್ತೆ ಎಲ್ಲಾನು ಶೂನ್ಯ ಹೆಂಗ ಆಗ್ತೈತಿ ಅಂತ ಇಲ್ಲಿ ವೇದಾಂತ ಅಷ್ಟಪದಕಲ್ಲಿ ಎಲ್ಲವನ್ನ ಅರಿತಕ್ಕಂತ ನೀನದಿ, ನೀನೇ ಬ್ರಹ್ಮ, ನೀನೇ ಪರಮಾತ್ಮ ಸ್ವರೂಪ ಅಂತೇಳಿ ಹಿಂಗ ಬೋಧ ಮಾಡ್ತಕ್ಕಂಥದ್ದು ಕೇವಲ ಇದು ಶ್ರುತಿ ಸಮ್ಮತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇದು ಅದ್ವೈತ ಸಿದ್ಧಾಂತ. ಈ ಅದ್ವೈತ ಮತ ಅನ್ನುವಂತಹದ್ದೇನದ, ಅದಕ್ಕೆ ಪರತರ ಮುಕುತಿ ತೋರುವ ಶಾಸ್ತ್ರವನ್ನು ಕರುಣಿಸು ಬೇಡಿಕೊಳ್ತಾ ಇದ್ದಾರೆ. ನನಗೆ ಶ್ರೇಷ್ಠವಾದ ಮುಕ್ತಿಯನ್ನ ತೋರಿಸ್ತಕ್ಕಂತ ಮಾರ್ಗ ಅಂತ ಮತ ಯಾವುದು? ಈ ಅದ್ವೈತ ಮತ. ಅದನ್ನೇ ನನಗೆ ಕರುಣಿಸು ಅಂತೇಳಿ ನಿಜಗುಣಶೀಲವರು ಕೂಡ ಅದ ಅಂದ್ರೆ ಶ್ರುತಿ ಎನ್ನುವಂತಹದ್ದು ಒಪ್ಪಿರ್ತಕ್ಕಂಥದ್ದೇನದಲ್ಲ, ಅಂಥ ಒಂದು ಮತ ಅಂದ್ರೆ ಅದು ನೇರವಾಗಿ ಅದ್ವೈತ ಮತ. ಏನದ ಅಂತಂದ್ರೆ ಇದು ಯಾವಾಗಲೂ ಮನುಷ್ಯನಿಗೆ ಇದು ಶಾಂತ ಕೊಡ್ತದೆ. ಅದ್ವೈತ ಜ್ಞಾನ ನಮ್ಗೆ ಯಥಾರ್ಥವಾದ ಬ್ರಹ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಟ್ಟು ನಮ್ಮನ್ನ ಮುಕ್ತರನ್ನಾಗಿ ಮಾಡ್ತದೆ. ನಾವು ಮುಕ್ತಿಯನ್ನ ಹೊಂದಬೇಕು ಅಂತಂದ್ರೆ ನಾವು ಭೇದ ಜ್ಞಾನದಿಂದ ಎಂದೂ ಮುಕ್ತಿಯನ್ನು ಹೊಂದಾಕ ಬರಂಗಿಲ್ಲ. ದ್ವಿತೀಯಾದ್ವೈ ಭಯಂ ಭವತಿ. ಎಲ್ಲಿ ಎರಡೆಂಬ ಭೇದ ಇದೆಯೋ ಅಲ್ಲಿ ಭಯ. ಮೃತ್ಯೋಸ ಮೃತ್ಯು ಮಾಪ್ನೋತಿ ಯನಾನೇವ ಪಶ್ಯತಿ. ಶ್ರುತಿನೇ ಹೇಳ್ತದ, ಯಾರು ಇಲ್ಲಿ ಭೇದ ಜ್ಞಾನ ಉಳ್ಳವರಾಗಿದ್ದಾರೋ, ಅಂದ್ರೇನು, ಜೀವ ಬ್ಯಾರೆ, ಜಗತ್ತು ಬ್ಯಾರೆ, ಬ್ರಹ್ಮ ಬ್ಯಾರೆ, ನಾನು ಬ್ಯಾರೆ, ನೀನು ಬ್ಯಾರೆ, ಎಲ್ಲ ಈ ರೀತಿ ಭೇದವನ್ನ ಯಾವನು ಕಾಣ್ತಾ ಇದ್ದಾನೋ ಮೃತ್ಯುವಿನಿಂದ ಮೃತ್ಯುವನ್ನು ಹೊಂತಾನಂತ ಶ್ರುತಿನೇ ಹೇಳ್ತದೆ. ಶ್ರುತಿ ಕಠೋಪನಿಷತ್ತಿನಲ್ಲಿ ಮಂತ್ರ ಬರ್ತದೆ, ಮೃತ್ಯೋಸ ಮೃತ್ಯು ಮಾಪ್ನೋತಿ ಇಹ ನಾನೇವ ಪಶ್ಯತಿ. ಅಂದ್ರೆ ಇಲ್ಲಿ ಭೇದ ಅನ್ನುವಂತಹದ್ದು ಇಲ್ಲವೇ ಇಲ್ಲ. ಆದ್ರೆ ನಮ್ಮ ಅಜ್ಞಾನ ದೃಷ್ಟಿಗೆ ಏನಾಗೈತಿ, ಇಲ್ಲಿ ಭೇದಾಕಾರವಾಗಿ ನಮಗ ಕಾಣಸಾಕತ್ತದ. ಅದು ನಮ್ಮ ಭ್ರಾಂತಿ ಮೂಲಕವಾಗಿ ಅಲ್ಲಿ ಭೇದ ತೋರ್ಲಿಕ್ಕತ್ತೈತೆ ಹೊರತು ಭ್ರಾಂತಿ ಅನ್ನುವಂತಹದ್ದು ಹೋಯಿತು ಅಂತಂದ್ರೆ ಅಂದ್ರೆ ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಲೋಕರಂಜನೆಯು ಕಾಲ್ಪನಿಕ ವೈಷಯ ಅಂತ ನಮಗೆ ಶ್ರುತಿಗಳು ಹೇಳ್ತಾ ಇದ್ದಾವ. ಏಕಮೇವ ಅದ್ವಿತೀಯ ಆತ್ಮಲ್ಲಿ ತೋರುವಂತ ಈ ಲೋಕರಂಜನ, ಈ ಪ್ರಪಂಚದ ಈ ಪ್ರತೀತಿ ಅನ್ನುವಂತಹದ್ದು ಕಾಲ್ಪನಿಕ ವೈಷಯ ಅಂತ ಹೇಳಿದ್ರೆ ಇದು ಕೇವಲ ಕಲ್ಪನಾ ಮಾತ್ರದಂತಿದು. ಇದು ಕಲ್ಪಿತ ಅಂತಿದು. ಹಗ್ಗದಲ್ಲಿ ಹಾವು ಹೆಂಗ್ ಕಲ್ಪಿತ ಆಗ್ಯದ, ಮೋಟು ಮರದಲ್ಲಿ ಕಳ್ಳ ಹೆಂಗ್ ಕಲ್ಪಿತ ಅದ, ಹಂಗ ಬ್ರಹ್ಮದೊಳಗೆ ಈ ಜಗತ್ತನ್ನುವಂತಹದ್ದು ಇದು ನಮಗ್ ಕಲ್ಪಿತವಾಗಿ ತೋರ್ಲಿಕ್ಕತ್ತದ. ಆದ್ದರಿಂದ ಇಲ್ಲಿ ಈ ಜಗತ್ತನ್ನುವಂತಹದ್ದು ಇದು ಮಿಥ್ಯಾನ ಅದ ಅಂತ ಹೇಳಿ ನಾವು ಇದನ್ನ ಸ್ವಪ್ನ ದೃಷ್ಟಾಂತ ನೋಡ್ಕೋಬೇಕಷ್ಟೇ. ಸ್ವಪ್ನದ ಉದಾಹರಣೆ ನೋಡ್ಕೊಂಡ್ಬಿಟ್ರೆ ಏನು ಸ್ವಪ್ನ ಕಾಣ್ತೈತಿ, ಕಂಡಿಲ್ಲೇನು ಸ್ವಪ್ನ ನೋಡಿ, ಮತ್ತಂಗಾರ ಸತ್ಯೇನು ಖರೇನು ಸ್ವಪ್ನ ಅಂತಂದ್ರೆ ಕಂಡು ಮಾತ್ರಕ್ಕೆ ಸತ್ಯ ಅನ್ನಕ್ ಬರಂಗಿಲ್ಲ. ಅದನ್ನ ಸ್ವಪ್ನ ಕಂಡೈತಿ, ಕಾಣ್ತೀವಿ, ಸ್ವಪ್ನ ಏನೆಲ್ಲ ಕಾಣ್ತೀವಿ. ಆದ್ರೆ ಆ ಸ್ವಪ್ನ ಅನ್ನುವಂತದ್ದು ಯಾಕೆ ಎಚ್ಚರದ ಮೇಲೆ ನಮ್ಗೆ ಗುರ್ತಾಗ್ತೈತಿ. ಸ್ವಪ್ನದಲ್ಲಿ ನಾವು ಸುಳ್ಳು ಅನ್ನಂಗಿಲ್ಲ, ಅದನ್ನ ಅಂತೀವನ್ರಿ. ಅದನ್ನ
ಸ್ವಪ್ನದಲ್ಲಿ ಅದನ್ನ ಖರೆ ಅಂತ ಅಂತೀವ. ಅವಾಗ ಸ್ವಪ್ನ ಬಿದ್ದಾಗ ಎಚ್ಚರ ಆದ್ಮೇಲೆ ಇಟ್ಟು ತನ ಕಂಡಿದ್ದೆಲ್ಲ ಸುಳ್ಳಪ್ಪ ಇದು. ಯಾಕಂದ್ರೆ ಅಲ್ಲಿ ಅವನಿಗೆ ದುಡ್ಡ ಸಿಕ್ಕಂಗಾಗಿರ್ತೈತಿ. ಏನೇನೋ ಸ್ವಪ್ನ ಒಂದೇ ತರ ಬೀಳಂಗಿಲ್ಲ ನೋಡ್ರಿ. ಸ್ವಪ್ನಾಗ ಏನೇನೋ ಆಗಿರ್ತೈತಿ ಅಲ್ಲ. ಅದು ಸ್ವಪ್ನಕ್ಕೆ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಆ ಸ್ವಪ್ನ ಅನ್ನುವಂತ ನಾವು ಉದಾಹರಣೆ ನಮಗ ಅಂದ್ರೆ ಈ ಜಗತ್ ಮಿಥ್ಯಾ ಅನ್ಲಿಕ್ಕೆ ಆ ಉದಾಹರಣೆಗಳಂತ ನಮಗೆ ಇವಾಗ ದೃಷ್ಟಾಂತಗಳು ನಾವೀಗ ತಗೋಬೇಕಾಕತಿ ಇವಾಗ. ಹಂಗ ಈ ಜಗತ್ ಇದು ಇದೊಂದು ದೀರ್ಘ ಸ್ವಪ್ನ ಅಂತ ಹೇಳಿದೇವಲ್ಲ, ಹಂಗ ಈ ಜಗತ್ ಅನ್ನುವಂತಹದ್ದು ಇದು ಮಿಥ್ಯಾ ರೂಪದ ಅಂತ ಹೇಳಿ ಹಿಂಗ ಬೋಧ ಮಾಡ್ತಕ್ಕಂಥ ಯಾವ ಶ್ರುತಿಗಳು ಅಂತ ಇಲ್ಲಿ ಮಧ್ವಾಚಾರ್ಯರು ಅವರು ಶ್ರುತಿ ಪ್ರಮಾಣ ಕೊಡ್ತಾರಂದ್ರೂ ಕೂಡ. ಯಾಕಂದ್ರೆ ಅವರು ದ್ವಾಸುಪರ್ಣ ಸಯುಜ ಸಕಾಯ ಸಮಾನ ವೃಕ್ಷಂ ಪರಿಸಸ್ಯತೆ ದಯೋರನ್ಯಮಪಿ ಫಲಸ್ವಾದತ್ತಿ ಅನಸ್ತಂ ಅನ್ಯ ಅಬ್ಜಾಕಸೀತಿ ಅಂತ ಆ ಮಂತ್ರ ತಗೋತಾರ ಅವ್ರು. ನೋಡಪ್ಪ, ಒಂದು ಮರದಲ್ಲಿ 2 ಪಕ್ಷಿಗಳದಾವು, ಒಂದ್ ಹಣ್ಣು ತಿನ್ನಾಕತ್ತೈತಿ, ಒಂದ್ ಹಣ್ಣು ತಿನ್ನದ ಸುಮ್ನ ಕುಂತೈತಿ, ಮತ್ತ ಅಲ್ಲಿ ಈಶ್ವರ ಜೀವ ಬ್ಯಾರೆ ಅಂತ ಹೇಳ್ತಿಯಲ್ಲ ಶ್ರುತಿ ಅಂತ ಹೇಳಿ ಹಿಂಗ ಹೇಳ್ತಾರ ಅವರು. ಆದ್ರೆ ಅಲ್ಲಿ ಶ್ರುತಿ ಅಭಿಪ್ರಾಯನ ಬೇರೆ ಐತಲ್ಲಿ. ಶ್ರುತಿ ಅಲ್ಲಿ ಮರ್ಮ ಅನ್ನುವಂಥದ್ದು ತಿಳ್ಕೊಳ್ಳಾರ್ದವ್ರು ಹೇಳ್ತಾ ಇದ್ದಾರ. ಆದ್ರಿಂದ ಇಲ್ಲಿ ನಿಜವಾಗಿಯೂ ದ್ವೈತ ಅನ್ನುವಂಥದ್ದು ಇದು ಮಿಥ್ಯಾ ಅದ ಅಂತ. ಇಲ್ಲಿ ಅದ್ವೈತವೇ ಸತ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಶ್ರುತಿಗಳ ಒಂದು ರಹಸ್ಯ ಅನ್ನುವಂಥದ್ದನ್ನ ಅದಕ್ಕೆ ನೆರೆ ಕೇಳುವುದನ್ನು ಅರಿದನೊಮ್ಮೆ ಮರೆಯದಿರು, ಗುರು ಪೇಳ್ದ ತೆರೆದಳು ಹೊರೆ ವಿಷಯವನ್ನು ನಿರ್ವಿಷಯ ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ ಅಂತೇಳಿ ಯಾಜ್ಞವಲ್ಕ್ಯರ ಮೈತ್ರಾದೇವಿಯನ ಕುರಿತು ಹೇಳಿದಂತೆ ನಾವು ಇದನ್ನು ಚೆನ್ನಾಗಿ ಕೇಳಬೇಕು. ಇಲ್ಲಿ ಗುರುವಿನ ಮುಖಾಂತರವಾಗಿ ಈ ಅದ್ವೈತ ಶಾಸ್ತ್ರವನ್ನ, ಪ್ರಕರಣ ಗ್ರಂಥಗಳು ಯಾವುದೇ ಇರಲಿ, ಇವತ್ತು ವಿಚಾರ ಸಾಗರ ಇರಲಿ, ಪಂಚದರ್ಶನ ಇರಲಿ, ಇನ್ನೂ ಅನೇಕ ವೇದಾಂತ ಗ್ರಂಥಗಳು ಸಾಕಷ್ಟು ಅದಾವ. ಆ ಗ್ರಂಥವನ್ನ ಗುರುಮುಖೇನ ಕೇಳಿ ಅದನ್ನ ಮನನ ಮಾಡಿ ಪುನಃ ಅದನ್ನ ನಿಧಿಧ್ಯಾಸನ ನಾವು ಅದನ್ನ ಮಾಡಿದೀವಿ ಅಂತಂದ್ರೆ ತ್ವರೆ ವಿಷಯವನ್ನು ಅಂದ್ರೆ ನಿನ್ನ ವಿಷಯಗಳನ್ನ ನೀನು ಅವುಗಳ ಮೇಲಿರ್ತಕ್ಕಂಥ ಇಚ್ಛಾ ಬಿಟ್ಟು ಬಿಡೋದನ್ನು, ಅವಳನ್ನ ಅಪೇಕ್ಷೆ ಮಾಡ್ಲಿಕ್ಕೆ ಹೋಗಬೇಡ. ಯಾಕಂದ್ರೆ ನಾವು ವಿಷಯಗಳನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡ್ಕೊಂತ ಅದರ ಅಪೇಕ್ಷೆನ ಇಟ್ಕೊಂಡು ನಾವು ಬ್ರಹ್ಮವನ್ನು ತಿಳ್ಕೊಳ್ತೀವಿ ಅಂದ್ರೆ ಆ ಬ್ರಹ್ಮದ ಆನಂದ ಆಗಂಗಿಲ್ಲ. ಹೆಂಗ ಬಾಯಿಯೊಳಗ ಉಪ್ಪಿಟ್ಕೊಂಡು ಸಕ್ರಿ ಹಾಕೊಂಡ್ರೆ ಸಕ್ರೆ ರುಚಿ ಗುರ್ತಾಕೈತೇನ್ರಿ? ಬಾಯಾಗ ಉಪ್ಪು ಹಾಕೊಂಡೇವಿ, ಮ್ಯಾಲೆ ಸಕ್ರೆ ಹಾಕೊಂಡೇವಿ, ಸಕ್ರೆ ನಮ್ ರುಚಿ ಹತ್ತದನ್ರಿ? ಇಲ್ಲ. ಹಂಗ ವಿಷಯ ವಾಸನೆ ಇಟ್ಕೊಂಡು, ವಿಷಯಗಳ ಅಪೇಕ್ಷೆಯನ್ನು ಇಟ್ಕೊಂಡು ನಾವು ಬ್ರಹ್ಮ ಚಿಂತನೆ ಮಾಡಾಕ್ ಹೋದ್ರೆ ಅದು ಏನ್ ನಮಗ ಅನುಭವಕ್ಕೆ ಬರ್ತದ್ರ? ಬರಂಗಿಲ್ಲ. ಅದಕ್ಕೆ ವಿಷಯಗಳ ತ್ವರೆ ಅಂತ ಹೇಳಿದ್ರು. ವಿಷಯಗಳ ಚಿಂತನವನ್ನ ಬಿಟ್ಟು ಏನ್ ಮಾಡು? ಆತ್ಮಾನುಸಂಧಾನ ಮಾಡು. ತ್ವರೆ ವಿಷಯವನ್ನು ನಿರ್ವಿಷಯದಳು ಕರಿಗೊಂಡು ನಿಲೆ. ನಿರ್ವಿಷಯ ಯಾವುದು ಅಂತಂದ್ರೆ ಆತ್ಮ, ಅದು ಬ್ರಹ್ಮ, ಅದು ನಿರ್ವಿಷಯವಾಗಿರ್ತಕ್ಕಂಥದ್ದು. ಅಂತ ಬ್ರಹ್ಮದೊಳಗ ಆತ್ಮನಲ್ಲಿ ನಿನ್ನ ಮನಸ್ಸು ನೆಲೆಗೊಂಡಿತು ಅಂತಂದ್ರೆ ನೀನೇ ಸುಖಿಯಪ್ಪೆ, ನಿನಗ ನಿಜವಾದ ಸುಖ ಅನ್ನುವಂಥದ್ದಪ್ಪ. ಅದನ್ನ ಬಿಟ್ಟು ನೀನು ದ್ವೈತ ಶಾಸ್ತ್ರಗಳಿಗೆ ಅವ್ರು ಹೇಳ್ತಾರ, ಮರಳು ಮಾಡಂಗ್ ಹೇಳ್ತಾರ ಬಿಡೋರು. ನೀ ಹೆಂಗ್ ಬ್ರಹ್ಮಕ್ಕಿ, ನೀ ಹೆಂಗ್ ಇದಾಕಿ, ಜಗತ್ ಹೆಂಗ್ ಸೋಳಾಕತಿ, ಹಂಗ ಹಿಂಗ ಅಂತೇಳಿ ದ್ವೈತವಾದಿಗಳು ಬೇಕಾದಷ್ಟು ಹೇಳ್ತಾರಂದ್ರೂ ಕೂಡ ಅವ್ರ ಮಾತಿಗೆ ಮರುಳ ಆಗಲಾರ್ದಂಗ ನೀನು ಅದ್ವೈತ ಸಿದ್ಧಾಂತಕ್ಕೆ ನೀ ಬಂದ್ ಶರಣಾಗತ ನಾದಿ ಅಂತಂದ್ರೆ ನಿನಗ ಮುಕ್ತಿ, ನೀನು ಇಲ್ಲೇ ಮುಕ್ತನಾಗ್ತಾ ಇದ್ದೀಯಾ. ಇದ್ರೊಳಗೆ ಏನು ಸಂಶಯ ಅನ್ನುವಂತಹದ್ದಿಲ್ಲ. ಅದ್ರ ಬಗ್ಗೆ ನಿಜಮುಸ್ಲಿಮರಲ್ಲಿ ಬಹಳ ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ನಾವೆಲ್ಲರೂ ಕೂಡ ಈ ಮುಕುತಿ ತೋರುವ ಅಂದ್ರೆ ಮೋಕ್ಷವನ್ನ ತೋರ್ತಕ್ಕಂಥ ಈ ಅದ್ವೈತ ಜ್ಞಾನ, ಅದ್ವೈತ ದರ್ಶನ ಅನ್ನುವಂತಹದ್ದೇನಾದ ಈ ಶಾಸ್ತ್ರಕ್ಕನ ನಾವು ಶರಣಾಗತರಾಗಿ ಗುರುಮುಖಾಂತರವಾಗಿ ಶರಣಾಗತ ಮಾಡಿದೇವಿ ಅಂತಂದ್ರೆ ನಮಗ ನಿಜವಾದ ಮುಕ್ತಿ ಸುಖ ಅನ್ನುವಂಥದ್ದು, ನಮಗೆ ಶಾಂತಿ ಅನ್ನುವಂಥದ್ದು ಅದು ದೊರಕ್ತದೆ. ಅದಕ್ಕೆ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾನಂದರ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳಿ ಅಲ್ಲಿ ಧ್ಯಾನ ಶ್ಲೋಕದಲ್ಲಿ ಹೇಳ್ತಾರಲ್ಲ. ಎಲ್ಲಾ ಉಪನಿಷತ್ತುಗಳು ಆಕಳಿದ್ದಂಗ. ಕೃಷ್ಣ ಪರಮಾತ್ಮ ಹಾಲು ಹಿಂಡಾವ, ಅರ್ಜುನ ಹಾಲು ಕುಡಿಕರು. ಅದು ಅದ್ವೈತಾಮೃತ ಅಂತ. ಉಪನಿಷತ್ತುಗಳ ಸಾರ ಏನು ಅದಂತಂದ್ರೆ ಆ ಅದ್ವೈತ ತತ್ವ ಅನ್ನುವಂತಹದ್ದನ್ನ ಕೃಷ್ಣ ಪರಮಾತ್ಮ ಅರ್ಜುನ್ನಿಗೆ ಬೋಧ ಮಾಡ್ಯಾನ. ಈಗ ನಾವು ಕರುಗಳಾಗ್ಬೇಕಂತ, ನಾವು ಅರ್ಜುನರಾಗ್ಬೇಕು. ಇವಾಗ ಅರ್ಜುನರಾಗಿ ಆ ಗೀತಾಮೃತ ಅನ್ನುವಂತಹದ್ದು, ಹಂಗ ಅದ್ವೈತ ತತ್ವ ಅನ್ನುವಂತಹದ್ದನ್ನ ನಾವು ಎಲ್ಲ ಪಾನ ಮಾಡಿದೀವಿ ಅಂತಂದ್ರೆ ಅರ್ಜುನ ಹೆಂಗ ಧನ್ಯನಾಗಿ ಹೋದ, ಮುಕ್ತನಾಗಿ ಹೋದ, ಹಂಗ ನಾವು ಕೂಡ
ಈ ಜನ್ಮದಲ್ಲಿ ಮುಕ್ತಿ ಅನ್ನುವಂತಹದ್ದನ್ನ ಪಡೀತಾ ಇದ್ದೀವಿ ಅಂತ ಅದ್ವೈತ ಜ್ಞಾನ ಮಾಡ್ಕೊಂಡು ಮುಕ್ತರಾಗೋಣ ಅಂತ ಹೇಳ್ತಾ ಇಲ್ಲೇ ವಿಷಯಗಳನ್ನು ಮತ್ತು ಮುಂದಿನ ಸಲ ಬಂದಾಗ ಮುಂದಿನ ಚರಣಗಳನ್ನ ಉಪದೇಶ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸ ವಿರಾಮ ಮಾಡೋಣ.